ಕುವೆಂಪು ಅವರು ಧರ್ಮಸ್ಥಳ ಅಂತ ಒಂದು 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 ಬುಕ್ಕನ್ನು ಬರೀತಾರೆ. ಅಲ್ಲಿಂದ ಶುರುವಾಗುತ್ತೆ ಇದು. ಆರೋಪಗಳು ಧರ್ಮಸ್ಥಳದಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ ಅಂತ ಆರೋಪಗಳು. ಇವನ್ ದಟ್ ಇಸ್ ಅ ಥರ್ಡ್ ರೆಕಾರ್ಡ್. ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತನಿಖಾ ಕಮಿಟಿ ಅಂತ ಅಪಾಯಿಂಟ್ ಮಾಡ್ತಾರೆ MLC ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ. ಈ ಒಂದು ರಿಪೋರ್ಟ್ 700 ಪೇಜ್ ರಿಪೋರ್ಟ್ ಇದೆ. ಸೆಂಡ್ ಇಟ್ ಟು ಒಂದು CM ಆಲ್ಸೋ. ಅದೆಲ್ಲ ಅವರ ಆಡಳಿತದಲ್ಲಿ ಮಾಡ್ಕೊಳ್ಳಿ. ಬಟ್ ಧರ್ಮಸ್ಥಳದ ವಿಷಯಕ್ಕೆ ಬಂದಾಗ ಅವ್ರು 3 ಜನ ಒಂದಾಗೋದಕ್ಕೆ ನಿಮ್ಮ ಪ್ರಕಾರ ಕಾರಣ ಏನು? ಯಾರು MP ಗಳು ಎಲೆಕ್ಟ್ ಆಗಿದ್ದಾರೆ 43% ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು. ಇವ್ರು ಯಾರು ಸತ್ಯಹರಿಶ್ಚಂದ್ರ ಕುಟುಂಬದವರಂತೂ ಅಲ್ಲ. ಅದನ್ನು ಕೂಡ ಪಾರದರ್ಶಕವಾಗಿ ಮಾಹಿತಿಯನ್ನು ಕೊಡದಂಥ SIT ಪಾರದರ್ಶಕವಾಗಿ ನಡ್ಕೊಂತ ಇಲ್ಲ. ನಮ್ಗೆ SIT ಮೇಲೆ ಯಾಕೆ ಅಪನಂಬಿಕೆ ಅಂತಂದ್ರೆ SIT ಅವರು ನಂಬಿಕೆಯಿಂದ ಮತ್ತೆ ಯಾರನ್ನು ನಂಬೋದು? ಅಲ್ಲ, DK ಶಿವಕುಮಾರ್, ಕಾಂಗ್ರೆಸ್ನ DK ಶಿವಕುಮಾರ್ ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೊಂದು ಖಾಲಿ ಡಬ್ಬ ಅಂತಾರೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ನಮ್ಗನ್ಸುತ್ತೆ ಇವರು ತನಿಖೆನ ಅಥವಾ ಜನಸಾಮಾನ್ಯರಿಗೆ ನ್ಯಾಯ ಕೊಡೋದು ವಿರೋಧವಾಗಿದ್ದಾರೆ ಅಂತ. ಅಲ್ಲ, ಜನಕ್ಕೆ ಎಷ್ಟು ಕೊಟ್ಟರು ಸಾಲದು ಅಂತ ಅವ್ರು ಹೇಳ್ತಾರೆ. ಜನಕ್ಕೆ ನೀವು ಇಲ್ಲಿಂದ ಏನು ಅವ್ರ ಅಪ್ಪನ ಆಸ್ತಿ ಮಾರ್ಕೊಂಬಂದು ಕೊಡ್ತಾರೆ, ನಾವು ಕಟ್ಟ ಟ್ಯಾಕ್ಸನ್ನು ವಾಪಸ್ ಕೊಡೋದು ಅಷ್ಟೇ. ಸಿದ್ದರಾಮಯ್ಯ ಅವ್ರ ಆಸ್ತಿಯನ್ನು ಮಾರಾಟ ಮಾಡಿ ನಮ್ಗೇನು ಬಜೆಟ್ ಮಾಡೋದು? DK ಶಿವಕುಮಾರ್ ಅವ್ರ ಆಸ್ತಿ ಮಾರಾಟ ಮಾಡಿ ಅಥವಾ 1400 ಕೋಟಿ ಡಿಕ್ಲೇರ್ ಮಾಡಿದ್ರಲ್ಲ, ಅದನ್ನು ತಗೊಂಬಂದು ಹಾಕೇನು ಬಜೆಟ್ ಮಾಡಲ್ಲ. ನಮ್ಮ ಟ್ಯಾಕ್ಸಲ್ಲಿ ಬಜೆಟ್ ಮಾಡಿದ್ವಿ, ಅದು ನಮಗೆ ಬರಬೇಕು. ಒಂದು ರೀತಿ ಹೇಳೋದಾದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ. ಮತ್ತೆ ನಮ್ಮ ಲಾಯರ್ ಜಗದೀಶ್ ಅವರು ಹೋರಾಟ ಮಾಡದೇ ಇರುವಂಥ ಸಬ್ಜೆಕ್ಟ್ ಇಲ್ಲ ಅಂತ. ಏನಿದು ಕಥೆ? ಜನ ಮಾತಾಡಿದ್ರೆ ಮಾತಾಡ್ ಮಲ್ಲಿಗೆ ಅಂತ ಹೇಳ್ತಾರೆ. ಸೊ ಮಾತಾಡ್ ಮಲ್ಲಿಗೆ. ನಿಂದಕರಿರಬೇಕಯ್ಯ. ನಿಂದಕರು ಇರಬೇಕು, ಜೈಲು ಕಳ್ಸೋರು ಇರಬೇಕು, ಆವಾಗಲೇ ಜನ ಆಗೋದು ನೀವು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಹೊಸ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರೋ ವ್ಯಕ್ತಿ ಯಾರು ಅನ್ನೋದನ್ನು ನಾನು ಪರಿಚಯ ನಿಮಗೆ ಮಾಡಿಕೊಡಬೇಕಾಗಿಲ್ಲ. ಅವರ ಸಾಹಸಗಳಿಂದ, ಅವರ ಸಾಧನೆಯಿಂದ ಅವರು ನಮ್ಮೆಲ್ಲರ ಮಧ್ಯೆ ಸದಾ ಸುದ್ದಿಯಲ್ಲಿರ್ತಾರೆ. ಈಸ್ ನನ್ ಅದರ್ ದ್ಯಾನ್ KN ಜಗದೀಶ್. ಎಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನು ಲಾಯರ್ ಜಗದೀಶ್ ಅಂತಾನೆ ಕರೀತಾರೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇಟ್ಸ್ ಅ ಪ್ಲೆಷರ್ ಬೀಯಿಂಗ್ ಎ ಪಾರ್ಟ್ ಆಫ್ ಇಟ್. ನಿಮಗೆ ಧನ್ಯವಾದ ಪೂರ್ವಕವಾಗಿ ನಾವು ಭಗವದ್ಗೀತೆ ಈ ಪ್ರತಿಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಅದೇ ಕಾರ್ಯಕ್ರಮದ ಶುರು ಮಾಡ್ತಾನೆ ನಾನು ಹೇಳಿದೆ, ಸದಾ ನೀವು ಆಕ್ಟಿವ್ ಆಗಿರ್ತೀರಾ, ಸುದ್ದಿಲಿರ್ತೀರಾ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್? ಏನಿಲ್ಲ, ಸಮಾಜ ಸುಖಿಯಾಗಿರಬೇಕು, ಸಮಾಜ ಆರೋಗ್ಯವಾಗಿರಬೇಕು ಅಂತಂದರೆ ಒಂದಷ್ಟು ಧ್ವನಿಗಳು ಎಚ್ಚರವಾಗಿರಬೇಕಾಗತ್ತೆ. ಸೊ ನಾನು ಎಚ್ಚರಿಕೆ ಮಾಡುವಂಥ ಒಂದು ಸಣ್ಣ ಧ್ವನಿ ಅಂತ ನನಗನ್ನಿಸುತ್ತೆ. ಸೊ ಬಸವಣ್ಣ ಹೇಳ್ತಾರೆ, ನೀವೆಲ್ಲ ದೊಡ್ಡವರು, ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವನು. ನಾನು ಚಿಕ್ಕವನಾದರೂ ಕೂಡ ಒಂದು ಧ್ವನಿ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಬಸವಣ್ಣ ತತ್ವದ ಸಿದ್ಧಾಂತಗಳ ಪ್ರಕಾರ ಧ್ವನಿ ಮಾಡಬೇಕು, ನಾವು ಕೇಳಬೇಕಾಗಿದೆ. ಸೊ ಎಲ್ಲ ಒಂದು ಸಣ್ಣ ಧ್ವನಿ ಮಾಡ್ತಾ ಇದ್ದೀವಿ. ಸೊ ಅದ್ರ ಜನರಿಗೆ ಇಷ್ಟ ಆಗಿದೆ. ಧೈರ್ಯ ಅಲ್ಲಿಂದ ಬರುತ್ತೆ ನಿಮಗೆ? ಈ ಮಣ್ಣಲ್ಲಿ ಧೈರ್ಯ ಇದೆ. ಈ ಮಣ್ಣಲ್ಲಿ ತಾನೇ ಬಸವಣ್ಣ ಹುಟ್ಟಿರೋದು, ಈ ಮಣ್ಣಲ್ಲಿ ತಾನೇ ಅಂಬೇಡ್ಕರ್ ಹುಟ್ಟಿರೋದು, ಈ ಮಣ್ಣಲ್ಲಿ ಗಾಂಧಿನೂ ಹುಟ್ಟಿದ್ದಾರೆ, ಇನ್ನು ಈ ಮಣ್ಣಲ್ಲಿ ಕುವೆಂಪು ಹುಟ್ಟಿದ್ದಾರೆ. ಧೈರ್ಯ ಅನ್ನೋದು ಈ ಮಣ್ಣಲ್ಲಿ ಇದೆ. ಸೊ ಪಾಸಿಬಲಿ ಇವತ್ತಿನ ವ್ಯವಸ್ಥೆ ನಮ್ಮನ್ನು ಸಮಾಜವನ್ನು ಒಂದಷ್ಟು ಐ ಥಿಂಕ್ 90% 7% ಆಫ್ ದ ಜನರನ್ನ ಒಂದು ಗುಲಾಮ ಮನಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ. ಅದರ್ವೈಸ್ ಐ ಥಿಂಕ್ 12ನೇ ಶತಮಾನದಲ್ಲಿ ಯಾವ ವಚನಗಳನ್ನು ಬಸವಣ್ಣ ಹೇಳಿದ್ರು ಅದನ್ನೇ ಅಂಬೇಡ್ಕರ್ ಬರೆದಿದ್ದಾರೆ. ಅದನ್ನೇ ನಾವೆಲ್ಲ ಪರಿಪಾಲಿಸ್ತಾ ಇದ್ದೀವಿ ಕಳೆದ 78 ವರ್ಷದಿಂದ. ಐ ಥಿಂಕ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ವಿಚ್ ಎಂಪವರ್ಸ್ ಅಸ್. ಆ್ಯಂಡ್ ಬೀಯಿಂಗ್ ಎ ನಾಲೆಜಬಲ್ ಪರ್ಸನ್, ಈ ಒಂದು ಕಾನೂನ ಸಣ್ಣ ಮಟ್ಟಿಗೆ ತಿಳ್ಕೊಂಡಿರೋ ವ್ಯಕ್ತಿಯಾಗಿ ನನಗನ್ಸುತ್ತೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ವಿಚ್ ಎಂಪವರ್ಸ್. ಧೈರ್ಯ ಕೂಡ ಅದರಿಂದನೇ ಅಂತ ಅನ್ಕೊತೀವಿ. ಬಟ್ ಹಾಗಿದ್ರೆ ಈಗ ಒಂದು ರೀತಿಲಿ ಹೇಳೋದಾದರೆ ಇಂಡೈರೆಕ್ಟ್ ಆಗಿ ನೀವು ಅಂದರೆ ಕಾನ್ಸ್ಟಿಟ್ಯೂಷನ್ ಸಂಪೂರ್ಣವಾಗಿ ಎಲ್ಲ ಕಡೆ ಅಪ್ಲೈ ಆಗ್ತಿಲ್ಲ ಏನು ನಿಮ್ಮ ಮಾತು? ಅಲ್ಲ, ಇಲ್ಲಿವರೆಗೂ ಸಂವಿಧಾನ ನಮ್ಮನ್ನು ಕಾಪಾಡ್ಕೊಂಡ್ಬಂದಿದೆ. ಈಗ ಸಂವಿಧಾನವನ್ನು ಕಾಪಾಡುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಾವೇ ತಂದಿಟ್ಕೊಂಡಿದ್ದೀವಿ. ಇದನ್ನು ಯಾಕೆ? ಫೈಸ್ ರೀಸನ್, ಕರಪ್ಷನ್ ಇಟ್ ಇಸ್ ಅಟ್ ಹೈಯೆಸ್ಟ್ ಲೆವೆಲ್ ಆಫ್ ಕರಪ್ಷನ್ನು ಭಾರತದಲ್ಲಿ, ಕರ್ನಾಟಕದಲ್ಲಿ ಎರಡೂ ಕಡೆ ಇದೆ. ಜನ 2 ಹೊತ್ತು ಕೂಡ, ಈಗ ಮುಂಚೆ 1 ಹೊತ್ತು ಕೆಲಸ ಮಾಡ್ತಾಯಿದ್ರು, ಈಗ ನೈಟ್ ಹೊತ್ತು ಕೆಲಸ ಮಾಡಿದ್ರು ಕೂಡ ಅವರ ತಿಂಗಳ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗತನ, ನಾನಾ ವಿಚಾರಗಳಿದೆ. ಅಂದರೆ ಜನ ಯೋಚನೆ ಮಾಡಲ್ವಾ ಯಾರನ್ನ ಅಲ್ಲಿ ಕೂರಿಸ್ತಾರೆ ಅಂತ? ವೆನ್ ವಿ ಹ್ಯಾವ್ ವೆರಿ ಲೆಸ್ ಆಪ್ಷನ್. 3 ಜನ ಕಳ್ಳರನ್ನ ಕೊಟ್ಬಿಟ್ಟು 3 ಜನ ಯಾರಿಗಾನ ಓಟ್ ಹಾಕಿ ಅಂದರೆ ಕಮ್ಮಿ ಕಳ್ಳನಿಗೆ ಜನ ಓಟ್ ಹಾಕ್ತಾರೆ. ಬಟ್ ಆ ಕಮ್ಮಿ ಕಳ್ಳ ಆ ಟರ್ಮಲ್ಲಿ ನಿಂತ್ಕೊಂಡು ಐ ಥಿಂಕ್ ಈ ಲೂಟ್ಸ್ ಅಟ್. ಸೊ ಆ ದರೋಡೆಕೋರ ಮನಸ್ಥಿತಿ ರಾಜಕಾರಣಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ.
ಬರೀ ಅವ್ರ ಜೇಬು, ಅವ್ರ ಆಸ್ತಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಹೊರತು ಸಮಾಜ ಶೋಷಣೆಗೆ ಒಳಗಾಗ್ತಾ ಇದೆ. 5 ವರ್ಷಕ್ಕೊಂದ್ಸತಿ ಒಂದು ಓಟು ಮತ್ತು 24 ಗಂಟೆ ನಮ್ಮ ಟ್ಯಾಕ್ಸು, ಇಷ್ಟೇ ನಾವು ಅವ್ರಿಗೆ ಬೇಕಾಗಿರೋದು, ನಾವು ಬೇಕಾಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ಐ ಥಿಂಕ್ ಒಂದು ಮೆಕ್ಯಾನಿಸಮ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಬಿಟ್ಟು ಇವ್ರು ಯಾರು ಅಂದಂಗೆ. BJP, JDS, ಕಾಂಗ್ರೆಸ್, ಇವ್ರು ಬಿಟ್ಟು ಯಾರು 3 ಜನ ಬಿಟ್ಟರೆ ಬೇರೆ ಯಾರು ನಮ್ಗೆ ಗತಿನೇ ಇಲ್ಲ. ಆ ಲೆವೆಲ್ಗೆ ಬಂದು ನಿಂತ್ಕೊಂಡ್ರೆ 3 ಜನನೂ ಒಂದೇ ಹೇಳ್ತೀರಾ ನೀವು? ಧರ್ಮಸ್ಥಳ ವಿಚಾರ 3 ಜನ ಐ ಥಿಂಕ್ ನ್ಯಾಯದ ಪರವಾಗಿ ನಿಂತ್ಕೊಳ್ಳೇ ಇಲ್ಲ. ಜನರ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡ್ಲೇ ಇಲ್ಲ. ಅಲ್ಲಿ ಏನು ನ್ಯಾಯದ ಪರ ಅಂದರೆ ಏನು? ನ್ಯಾಯದ ಪರ ಅಂತಂದರೆ ಅಲ್ಲೊಂದಷ್ಟು ಆರೋಪಗಳಿದೆ. ಆ ಆರೋಪಗಳನ್ನು ನ್ಯಾಯಯುತವಾದಂಥ ತನಿಖೆ ಆಗಬೇಕಾಗಿತ್ತು. ನಡೀತಾ ಇಲ್ಲ ಅನ್ನೋದು ಜನರ ಮನೋಭಾವನೆ. ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಅನ್ನೋದು ಜನರ ಮನೋಭಾವನೆ. ಮತ್ತು SIT ಅಧಿಕಾರಿಗಳು ತಮ್ಮ ಆತ್ಮವನ್ನು ವಿಮರ್ಶೆ ಮಾಡ್ಕೊಳ್ಬೇಕು. ಆತ್ಮವಿಮರ್ಶೆ ಇಲ್ಲದೆ ಯಾರಿಗೋಸ್ಕರನೋ ಆನ್ ದ ಡೈರೆಕ್ಷನ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನ್ಯಾಯ ಕೊಡುವಂಥ ಯಾವುದೇ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ನಮಗೆ. ನಿಮ್ಮ ಪ್ರಕಾರ, ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಆ್ಯಕ್ಚುಲಿ ಆಗಿದ್ದೇನು, ಆಗ್ತಾ ಇರೋದೇನು, ಏನು ನಡೀತಿದೆ? ಸಿ ಆನ್ ರೆಕಾರ್ಡ್, ಇಫ್ ಯು ಸ್ಪೀಕ್ ಅಬೌಟ್ ಆನ್ ರೆಕಾರ್ಡ್, 1944 ಕುವೆಂಪು ಅವರು ಧರ್ಮಸ್ಥಳ ಅಂತ ಒಂದು ಬುಕ್ಕನ್ನು ಬರೀತಾರೆ. ಅಲ್ಲಿಂದ ಶುರುವಾಗುತ್ತೆ ಇದು. ಕುವೆಂಪು ಅವರು ಬರೆದಂಥ ಬುಕ್ಕಲ್ಲೂ ಆ ಬುಕ್ಗೆ ಅವರು ಕಾನೂನನ್ನು ವಿರೋಧವನ್ನು ಎದುರಿಸಬೇಕಾಗತ್ತೆ. 1944 ಆನ್ ರೆಕಾರ್ಡ್ ಇದು. ಐ ಥಿಂಕ್ 1984 ರಾಮಕೃಷ್ಣ ಹೆಗಡೆ ಅವರು ಐ ಥಿಂಕ್ ಮುಖ್ಯಮಂತ್ರಿ ಆಗಿದ್ದಾಗ ಸೆಷನಲ್ಲಿ ಈ ವಿಚಾರ ಡಿಬೇಟ್ ಆಗುತ್ತೆ. ಸೊ ಸೆಕೆಂಡ್ ರೆಕಾರ್ಡ್ 1991 2014 ಲಂಕೇಶ್ ಪತ್ರಿಕೆಗಳಲ್ಲಿ ಸರಣಿ ಆರೋಪಗಳು, ಧರ್ಮಸ್ಥಳದಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ ಅಂತ ಆರೋಪಗಳು. ಇವನ್ ದಟ್ ಈಸ್ ಅ ಥರ್ಡ್ ರೆಕಾರ್ಡ್. ಆ್ಯಂಡ್ ಐ ಥಿಂಕ್ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಶೋಷಣೆ ಮತ್ತು ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತನಿಖಾ ಕಮಿಟಿ ಅಂತ ಅಪಾಯಿಂಟ್ ಮಾಡ್ತಾರೆ. MLC ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ. ಈ ಒಂದು ರಿಪೋರ್ಟ್ 700 ಪೇಜ್ ರಿಪೋರ್ಟ್ ಇದೆ. ಐ ಹ್ಯಾವ್ ಸೆಂಡ್ ಇಟ್ ಟು ಇವನ್ CM ಆಲ್ಸೋ. ಅವರೇ ಮಾಡಿರೋ ರಿಪೋರ್ಟ್, ಅವ್ರ ಹತ್ರ ಇದೆಯಲ್ಲೋ ಗೊತ್ತಿಲ್ಲ. ಐ ಹ್ಯಾವ್ ಸೆಂಡ್ ಇಟ್ ಎ ರಿಪೋರ್ಟ್. ಸೊ ಅದರಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಮತ್ತು ಐ ಥಿಂಕ್ ಇನ್ನೊಂದು ಯಾವುದೋ ಒಂದು ಜಾಗ, ಸೊ 3 ಜಾಗದ ಬಗ್ಗೆ ತುಂಬ ವಿಚಿತ್ರವಾದಂಥ ಸಾವುಗಳು, ಅಲ್ಲಿ ನೋವುಗಳಾಗಿದೆ ಅಂತ ರಿಪೋರ್ಟ್ ಇದೆ. ಸೊ ಇಟ್ಸ್ ಅ ಗೌರ್ಮೆಂಟ್ ರೆಕಾರ್ಡ್ ವಿಚ್ ಸ್ಪೀಕ್ಸ್. ನಾವ್ಯಾರು ಹೇಳ್ತಾ ಇಲ್ಲ. ಈಗ ಬಂದಿರೋನು ಅದೇ ಐ ಥಿಂಕ್ ಭೀಮಾ ಸೂಕಾಳ್ ಅಂತ ಬಂದಿದ್ದಾನೆ. ಸಿ ದಟ್ ಇಸ್ ಅ ಫೈನಲ್ ಥಿಂಗ್. ಇದಕ್ಕೆ ಮುಂಚೆ ದೊಡ್ಡ ಇತಿಹಾಸ ಇದೆ. ಸಮಥಿಂಗ್ ಎವ್ರಿಥಿಂಗ್ ಈಸ್ ನಾಟ್ ರೈಟ್. ಧರ್ಮಸ್ಥಳದಲ್ಲಿ ಆ ಆಡಳಿತದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು, ಆಮೇಲೆ ಎಲ್ಲೋ ಅಲ್ಲಿ ಏನೋ ಆರೋಪಗಳು, ಲೋಪಗಳು ಇದೆ ಅನ್ನೋದಕ್ಕೆ ಒಂದಷ್ಟು ಸರಿ ಇಲ್ಲ ಅಂದರೆ ತಪ್ಪು ನಡೀತಿದೆ ಅಂತ ಆಯಿತು. ಏನು ತಪ್ಪುಗಳು ನಡೀತಿದೆ? ಸೋಮನಾಥ್ ಅನ್ನೋರು ಐ ಥಿಂಕ್ ಒಂದು 300 ಪೇಜಿನ ಅಲ್ಲಿ ರಿಯಲ್ ಎಸ್ಟೇಟ್ ಯಾವ ರೀತಿ ನಡೀತಾ ಇದೆ, ಜಮೀನಿಗೋಸ್ಕರ ಯಾಕೆ ಕೊಲೆಗಳಾಗ್ತಾ ಇದೆ, ಅದ್ರ ಬಗ್ಗೆ ಒಂದು ದಾಖಲೆಗಳನ್ನು ಅವರೇ ಬಿಡುಗಡೆ ಮಾಡಿದ್ದಾರೆ. ಸೊ ಇಟ್ಸ್ ಎ ಡಾಕ್ಯುಮೆಂಟೆಡ್ ಆಧಾರಗಳಿದೆಯಾ ಅದಕ್ಕೆ? 100%. ಸೋಮನಾಥ್ ಐ ಥಿಂಕ್ ಅವರು ಟ್ರಸ್ಟಿಂದ ಮಾಡಿದ್ದಾರೆ. ಸೋಮನಾಥ್ ಅವರಂತ ಧರ್ಮಸ್ಥಳದವರೇ ಅವರು 300 ಪೇಜಿನ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ. ಅಲ್ಲಿ ನಡೀತಾ ಇರುವಂಥ ಅಕ್ರಮ, ಜಮೀನುಗಳನ್ನ ಇಟ್ಕೊಂಡು ನಡೀತಾ ಇರೋಂಥ ಕೊಲೆಗಳು, ಅದ್ರ ಬಗ್ಗೆ ಎಲ್ಲ ಯಸ್ ವಿತ್ ಎವಿಡೆನ್ಸ್ ಯಸ್ ಪಬ್ಲಿಷ್ ದಟ್ ಬುಕ್. ಸೊ ಇಷ್ಟು ಜನ ಸುಳ್ಳು ಹೇಳಿಕೆ ಸರ್, ಯಾರೋ ಒಬ್ಬರೇ ಸುಳ್ಳು ಹೇಳ್ಬೋದು ಅಥವಾ ಇಲ್ಲಿ ಅಂತ. ಆಮೇಲೆ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಹೇಳುತ್ತೆ, ಕಾನೂನು ಮುಂದೆ ಎಲ್ಲರೂ ಒಂದೇ. ಈ ದೇಶದಲ್ಲಿ ಒಬ್ಬ ಇಂದಿರಾ ಗಾಂಧಿ ಅನ್ನೋ ಹೆಣ್ಮಗಳನ್ನು ಪ್ರಧಾನಮಂತ್ರಿ ಆಗಿದ್ದಾಗ ತೊಗೊಂಡೋಗಿ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸಿದ್ದೀವಿ. ನೀವು ಅವ್ರನ್ನ ನಿಲ್ಲಿಸಬೇಡಿ, ಇವ್ರನ್ನ ನಿಲ್ಲಿಸಬೇಡಿ, ಅವ್ರು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಳಬೇಕಾಗಿರೋದು ತನಿಖಾ ಸಂಸ್ಥೆ, ಪೊಲೀಸ್ ಅವರು ಅದನ್ನೇ ಹೇಳಬೇಕು. ಅದನ್ನು ಕೋರ್ಟ್ ಹೇಳಬೇಕೇ ಹೊರತು ನಾವು ನೀವು ಹೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದರೆ ಸತ್ಯಕ್ಕಿಂತ ಹೆಚ್ಚು ಇಮೋಷನ್ಸ್ ಕೆಲಸ ಮಾಡ್ತಿದೆಯಾ ಸರ್? ಸತ್ಯ ನ್ಯಾಯದ ಪರವಾಗಿ ತನಿಖಾ ನಡೀಬೇಕು ಸರ್. ಎಮೋಷನ್ಸ್ ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಆ ನ್ಯಾಯ ದೇವತೆಗೆ ಕಣ್ಣನ್ನು ಕಟ್ಟಿದ್ದು. ಬಿಕಾಸ್ ಕೋರ್ಟ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಆಸ್ ಫಾರ್ ಎವಿಡೆನ್ಸ್, ಇಟ್ ಡಸಂಟ್ ರನ್ ವಿತ್ ಎಮೋಷನ್ಸ್. ಜನರ ಭಾವನೆಗಳನ್ನ ಇಟ್ಕೊಂಡು ನಾವು ತನಿಖೆ ಮಾಡಲ್ಲ. ಕೇಳ್ತಾ ಇರೋದು ಈಗ ಏನು ನಡೀತಾ ಇದೆ? ಈಗ ಮುಚ್ಚಾಕಂತ ಎಲ್ಲ ಕಾರ್ಯಕ್ರಮಗಳನ್ನ 3 ಪಕ್ಷಗಳು ಮಾಡ್ತಾ ಇದೆ. 3 ಪಕ್ಷಗಳು ತನಿಖಾ ಯಾಕೆ 3 ಪಕ್ಷಗಳು ಅವರವರ ಇದನ್ನೇ ಮಾಡ್ತಾರೆ ಅಂತ ಹೇಳಿದ್ರಿ, ಈಗ ಯಾಕೆ ಎಲ್ಲರ ಜೊತೆಗೆ ಸೇರಿದ್ದಾರೆ? ಜನರಿಗೆ ದಿಕ್ಕು ತಪ್ಪಿಸ್ಲಿಕ್ಕೆ 3 ಪಕ್ಷಗಳು ಬೇರೆ ಬೇರೆ ಅಜೆಂಡಾ. ನಮ್ಮ CS ದ್ವಾರಕನಾಥ್ ಅಂತ ಒಬ್ರು ಸ್ನೇಹಿತರಿದ್ದಾರೆ, ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದರು. ಇನ್ಕಾ ಜೆಂಡಾ ಅಲ್ಲಗೆ ಅಜೆಂಡಾ ಏಕಿ ಅಂದಂಗೆ 3 ಪಾರ್ಟಿಯವರ ಜೆಂಡಾ ಬೇರೆ ಬೇರೆ ಇದೆ, ಬಟ್ ಅಜೆಂಡಾ ಒಂದೇ. ದೇ ವಾಂಟ್ ಟು ಹ್ಯಾವ್ ಪವರ್ ಆ್ಯಂಡ್ ರನ್ ದ ಸಿಸ್ಟಮ್ ಅಷ್ಟೇ. ಬಿಟ್ಟರೆ ನ್ಯಾಯ ಕೊಡುವಂಥ ಯಾವುದೇ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲ್ಲ. ಆ ಪರಿಸ್ಥಿತಿ ಅದೆಲ್ಲ ಓಕೆ, ಅದೆಲ್ಲ ಅವರ ಆಡಳಿತದಲ್ಲಿ ಮಾಡ್ಕೊಳ್ಳಿ. ಬಟ್ ಧರ್ಮಸ್ಥಳದ ವಿಷಯಕ್ಕೆ ಬಂದಾಗ ಅವ್ರು 3 ಜನ ಒಂದಾಗೋದಕ್ಕೆ ನಿಮ್ಮ ಪ್ರಕಾರ ಕಾರಣ ಏನು? ಅಲ್ಲ, ನನಗೆ ಇವತ್ತಿನ ರಾಜಕಾರಣಿಗಳು ಯಾರು MP ಗಳು ಎಲೆಕ್ಟ್ ಆಗಿದ್ದಾರೆ 43% ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು. ಇವ್ರು ಯಾರು ಸತ್ಯಹರಿಶ್ಚಂದ್ರ
ಕುಟುಂಬದವರಂತೂ ಅಲ್ಲ. ದೇ ಹ್ಯಾವ್ ದೇರ್ ಓನ್ ಡಾರ್ಕ್ ಪಿಗ್ಮೆಂಟ್ ಇನ್ ದೇರ್ ಪೊಲಿಟಿಕಲ್ ಹಿಸ್ಟ್ರಿ. ಮೂರೂ ಪಕ್ಷದವರು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಂತಂದ್ರೆ ಜನ ಯೋಚನೆ ಮಾಡ್ತಾ ಇದ್ದಾರೆ, ಈ ಮೂರೂ ಪಕ್ಷದಲ್ಲೂ ಕೂಡ ಭ್ರಷ್ಟಿದ್ದಾರೆ, ಲೂಟಿಕೋರರಿದ್ದಾರೆ, ದೊರೆಕೋರರಿದ್ದಾರೆ, ಕ್ರಿಮಿನಲ್ಸ್ಗಳಿದ್ದಾರೆ, ಕನ್ವಿಕ್ಟೆಡ್ ಫೆಲೋಸ್ ಇದ್ದಾರೆ. ಹಾಗಾಗಿ ಈ ಮೂರೂ ಪಕ್ಷದವರು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ದರ್ ಇಸ್ ಸಮಥಿಂಗ್ ರಿಯಲಿ ವೆರಿ ಸೀರಿಯಸ್ ಅಂತ. ಅಂದ್ರೆ ಧರ್ಮಸ್ಥಳದಲ್ಲೇ ಧರ್ಮ ಇಲ್ಲ ಅಂತ ನೀವು ಹೇಳೋದಾ? ನಾನು ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಲ್ಲಿ ಕ್ರೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವ್ರು ಬೇರೆ, ನಾವು ದೇವ್ರ ಬಗ್ಗೆ ಧರ್ಮ ಅಂದ್ರೆ ದೇವ್ರಲ್ಲ, ಅಲ್ಲ ಆಚಾರ ವಿಚಾರನೇ ಅನ್ಕೊಳ್ಳಿ. ಆಯ್ತು, ಈಗ ನಾವು ಆಚಾರ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಲ್ಲಿ ನಡೆದ್ರೆ ಕೊಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ಆರ್ ಆಸ್ಕಿಂಗ್, ಇಟ್ಸ್ ಎ ಮೋಸ್ಟ್ ಬಿಲೀವ್ಡ್ ಪ್ಲೇಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಒಂದು ಮೋಸ್ಟ್ ಬಿಲೀವ್ಡ್ ಜಾಗ ಅಂದರೆ ಧರ್ಮಸ್ಥಳನೇ. ಈಗ ಒಂದ್ಸಲ ಯಾರೋ ಪ್ರಹ್ಲಾದ್ ಜೋಶಿನ ಅವರು ಹೇಳಿದ್ರು, ನೀನ್ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತಲ್ಲ ಗೊತ್ತಿಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಅಂತ. ಡೆಫಿನೆಟ್ಲಿ ಇವತ್ತಿಗೂ ಜನ ಅದನ್ನ ನಂಬ್ತಾರೆ. ನಂಬದ್ ಬೇಡ ಅಂತ ನಾವು ಯಾವನ್ನೂ ಹೇಳಿಲ್ಲ, ನಾವು ಯಾರು ನಂಬೇಡಿ. ನಾನು ಫ್ರಮ್ ಮೈ ಚೈಲ್ಡ್ಹುಡ್ ನಮಗೆ ತಂದೆಗೆ LTC ಕೊಡೋರು. ಪ್ರತಿ ವರ್ಷ 4 ದಿವಸ ನಾವು ಧರ್ಮಸ್ಥಳದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿ ಮಂಡೇಲ ಕೊಟ್ಟು ಬಂದಿದ್ದಂಥವ್ರು. ನಮ್ಮನೇಲೂ ಆ ಸಂಪ್ರದಾಯ ಇದೆ, ನಮ್ಮನೇಲೂ ಅವತ್ತು ತಂದಿರೋ ಫೋಟೋ ಇದೆ, ನಮ್ಮನೇಲೂ ಅವತ್ತು ತಂದಿರೋ ಶಿವಲಿಂಗ ಇದೆ. ವಿ ಆಲ್ ಗ್ರೇಟ್ ಬಿಲೀವರ್ಸ್. ಬಿಲೀಫ್ ಬೇರೆ, ಕ್ರೈಮ್ ಬೇರೆ. ನಾವು ಮಾತಾಡ್ತಾ ಇರೋದು ಅಲ್ಲಿನ ಕ್ರೈಮ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅದು ಆರೋಪಗಳು ನಿಜನಾ ಸುಳ್ಳ ಅನ್ನೋದೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ದಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ ಬೈ SIT. ನಾನು ಅದನ್ನ ಹೇಳಲಿಕ್ಕಾಗಲ್ಲ, ಅಥವಾ ಗಿಳಿಯಾರು ಹೇಳೋಕ್ಕಾಗಲ್ಲ, ಅಥವಾ ಕಿರಿಕೀರ್ತಿ ಹೇಳೋಕ್ಕಾಗಲ್ಲ, ಅಥವಾ ಇನ್ನೊಬ್ಬ ಯಾವುದೋ ಐ ಥಿಂಕ್ ಯಾವುದೋ ಚಾನಲಿನ ನಿರೂಪಕ ಕೂತ್ಕೊಂಡು ಅದನ್ನು ನಾವು ಹೇಳಲಿಕ್ಕಾಗಲ್ಲ. ಇಟ್ಸ್ ಐ ಥಿಂಕ್ ವೆರಿ ಪ್ರೀಮೆಚೂರ್ ಯು ವಾಂಟ್ ಟು ಟಾಕ್ ಅಬೌಟ್ ದಟ್. SIT ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಪಾರದರ್ಶಕತೆ ಇರುವಂಥ ತನಿಖೆ ಮಾಡಬೇಕಾಗಿದೆ. ಇಲ್ಲಿವರೆಗೂ SIT ಅವರು ಒಂದು ಪಾರದರ್ಶಕವಾಗಿ ಒಂದು ಪ್ರೆಸ್ ಮೀಟ್ ಕೊಟ್ಟಿಲ್ಲ, ಒಂದು ಮಾಹಿತಿ ಕೊಟ್ಟಿಲ್ಲ. ಅವ್ರು ಆಗಿಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಆಗಿದೆ ಅಂತ ಕೂಡ ನಾವು ಹೇಳೋದಕ್ಕೆ ಅಲ್ಲಿ ಅವರ ಪ್ರೂವ್ ಆಗೋ ತನಕ ಕಾಯ್ಬೇಕಲ್ಲ. ಅಲ್ಲ, ಪ್ರೂವ್ ಆಗೋ ತನಕ ಕಾಯ್ತೀವಿ. ನಾವು ಯಾರು ಕಾಯಿಲ್ಲ ಅಂತ ಹೇಳ್ತಾ ಇಲ್ಲ. ಒಂದ್ ಕಡೆ ವಿಜಯ್ ಬರ್ತಾನೆ, ವಿಜೇಂದ್ರ ಬರ್ತಾನೆ, ಪಾದಯಾತ್ರೆ ಹೋಗ್ತಾನೆ. ಇನ್ನೊಂದ್ ಕಡೆ MLA ವಿಶ್ವನಾಥ್ ಪಾದಯಾತ್ರೆ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಪಾದಯಾತ್ರೆ ಹೋಗ್ತಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೀವಿ. ನಾವು ಕೂಡ ಧರ್ಮಸ್ಥಳದ ಪರವಾಗಿರೋದು. ಅಲ್ಲಿ ನಡೆದಿರುವಂಥ ಕ್ರೈಮ್ನ ತನಿಖೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ನಾವು ಯಾರು ಕೂಡ ಇಲ್ಲಿ ಧರ್ಮ ವಿರೋಧಿಗಳಂತೂ ಇಲ್ಲ, ಅಥವಾ ನಂಬಿಕೆಗಳ ವಿರೋಧಿಗಳು ನಾವು ಯಾರೂ ಇಲ್ಲ. ಇವನ್ ನಾನು ಹೇಳಿದ್ನಲ್ಲ, ಮೈ ಫ್ಯಾಮಿಲಿ ಇಸ್ ಗ್ರೇಟ್ ಬಿಲೀವರ್ ಆಫ್ ಧರ್ಮಸ್ಥಳ ಮಂಜುನಾಥ. ನಮ್ಮ ಫ್ಯಾಮಿಲಿ ಕೂಡ ಬಿಲೀವ್ ಮಾಡುತ್ತೆ. ಬಟ್ ಅಲ್ಲಿ ಬಂದಿರೋ ಆರೋಪಗಳನ್ನ ನಾವು ಐ ಥಿಂಕ್ ಅಕ್ಕಿನಲ್ಲಿ ಕಲ್ಲಿರುತ್ತೆ, ಅಕ್ಕಿನ ನಾವು ಬೇಯಿಸ್ಬೋದು, ಕಲ್ಲನ್ನು ಬೇಯಿಸ್ಲಿಕ್ಕಾಗಲ್ಲ. ನಾವು ಯು ಸಾರ್ಟ್ ಇಟ್ ಔಟ್ ಅಂತ ನಾವೇ ಹೇಳ್ತಾ ಇದ್ದೀವಿ. ಕಲ್ಲು ತಪ್ಪು ಮಾಡಿರೋರು, ಅಲ್ಲಿ ಕೊಲೆ ಆಗಿರೋದು ಯಾರು ಅಂತ SIT ಹೇಳ್ಬೇಕಾಗಿದೆ. ಈಗ ಆರೋಪಗಳಿದೆ, ಭೀಮಾ ಆರೋಪ ಮಾಡ್ತಾ ಇದ್ದಾರೆ. ನೀವು ಆಧಾರ ಇದೆ ಅಂತ ಹೇಳಿದ್ರಲ್ಲ, ಯಾರು? ಡೆಫಿನೆಟ್ಲಿ. ಈಗ ನೋಡಿ, 462 ಜನ UDR ಆಗಿದೆ, ಮಿಸ್ಸಿಂಗ್ ಇದೆ. ಎಲ್ಲೋದ್ರು? ಏನು ಆಕಾಶ ತಿಂದಾಗ್ತಾ? ಮತ್ತೆ ಅಲ್ಲಿ ಬಂಗ್ಲೆಗೂಡದಲ್ಲಿ ಸಿಕ್ಕಂತ ಇವು ನೋಡಿಕೊಳ್ಳ ಅಸ್ಥಿ ಪಂಜರಗಳು 7 ಅಸ್ಥಿ ಪಂಜರ ಸಿಕ್ತು. ಅದಕ್ಕೆ ಮುಂಚೆ 3 ಸಿಕ್ತು. ಯಾರ್ದಿದು? ಅದೇ ನಿಮ್ಮ ಮನೇಲಿ ತಗೊಂಬಂದು ಅಸ್ಥಿ ಪಂಜರ ಬಿಚ್ಚಾಕರೆ ಬಿಡ್ತಾರ? ನಿಮ್ಮನ್ನ ಹ್ಯಾಂಡ್ ಕಫಕ್ಕೆ ಕೊಂಡೋಗ್ತಾರೆ ನಿಮ್ಮನ್ನ. ಯಾರ ಮನೇಲಿ ಆಗಿಲ್ಲ, ಒಂದು ಅಸ್ಥಿ ಪಂಜರ ಸಿಕ್ಕರೆ ಬಿಡ್ತಾರ? ಆಮೇಲೆ ಈಸ್ ಟೆರಿಟೋರಿಯಲ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪ್ರತಿದಿನ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ರೇಂಜ್ ಆಫೀಸರ್ ಅಂತ ಇಟ್ಟಿದ್ದೀವಿ. ವರ್ಷಾನ್ಗಟ್ಲೆ ಅಲ್ಲಿ ಅಸ್ಥಿ ಪಂಜರ ಬೀಳುತ್ತೆ, ಒಬ್ಬ ರೇಂಜ್ ಆಫೀಸರ್ ಗೊತ್ತಾಗಲ್ಲ. ಅಲ್ಲಿ ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ವೆರಿ ಇಸ್ ದ ಡಿವಿಯೇಷನ್ಸ್? ಯಾಕೆ ಈ ಥರ ಆಗ್ತಾ ಇದೆ ವ್ಯವಸ್ಥೆನಲ್ಲಿ? ಕೆಲವರು ಅಲ್ಲಿಗೆ ಸಾಯೋದಕ್ಕೆ ಅಂತ ಬರೋರು ಇರ್ತಾರೆ ಅಂತ ಹೇಳ್ತಾರೆ, ಅಥವಾ ಬೇಕು ಅಂತಾನೆ ಅಸ್ಥಿ ಪಂಜರಗಳನ್ನು ಹಾಕಿದ್ದು ಅನ್ನುವಂತಹ ಆರೋಪಗಳು ಕೂಡ ಇದೆ. ದಟ್ ಹ್ಯಾಸ್ ಟು ಬಿ ರೆಕ್ಟಿಫೈಡ್, ದಟ್ ಹ್ಯಾಸ್ ಟು ಬಿ ಐಡೆಂಟಿಫೈಡ್. ಆ ಥರ ರಿಪೋರ್ಟ್ ಮಾಡಲಿ. ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಆ ಥರ ಯಾವುದೇ ರಿಪೋರ್ಟ್ ಇಲ್ಲ. ರಿಪೋರ್ಟ್ ಯಾಕೆ ಮಾಡ್ತಕ್ಕಾಗ್ತಿರ್ಲಿಲ್ಲ? ಅಕಸ್ಮಾತ್ ಸೂಸೈಡ್ ಮಾಡ್ಕೊಳ್ಲಿಕ್ಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಹಾಕಿ ಪ್ರಿವೆನ್ಷನ್ ಮಾಡಿ, ರೆಕಾರ್ಡ್ ಕ್ರಿಯೇಟ್ ಮಾಡಿ. ಎಂಥದ್ದು ಇಲ್ವಲ್ಲ. ಇದ್ದಕ್ಕಿದ್ದಂಗೆ ಅಲ್ಲಿ ಅದು ಇನ್ಸ್ಪೆಕ್ಷನ್ಗೆ ಹೋದಾಗ 7 ಮೇಲಿರುವಂಥ ಪಲ್ಲವಿಕೆ ಸಿಗುತ್ತೆ. ಅದನ್ನು ಕೂಡ ಪಾರದರ್ಶಕವಾಗಿ ಮಾಹಿತಿಯನ್ನು ಕೊಡದಂಥ SIT ಪಾರದರ್ಶಕವಾಗಿ ನಡ್ಕೊಂತ ಇಲ್ಲ. ನಮ್ಗೆ SIT ಮೇಲೆ ಯಾಕೆ ಅಪನಂಬಿಕೆ ಅಂತಂದ್ರೆ, SIT ಅವರು ನಂಬಿಕೆಯಿಂದ ಮತ್ತೆ ಯಾರನ್ನು ನಂಬೋದು? ಲೈಕ್ ಅದನ್ನ ಈಗ ಯಾರನ್ನು ನಂಬೋದು ಅಂತ ಹೇಳೋಕ್ಕಾಗಲ್ಲ. SIT ಅದನ್ನು ಮಾಡಿಲ್ಲ ಅಂತಂದರೆ ಇದು ಐ ಥಿಂಕ್ ನ್ಯಾಯಾಲಯ ಇದೆ, ನ್ಯಾಯಾಲಯದ ಕೈಲಿ ಅದನ್ನು ಲಿಟ್ಮಸ್ ಟೆಸ್ಟ್ಗೆ ಹೋಗುತ್ತೆ. ಈಗ ಇವ್ರು ಮಾಡಿದ ತನಿಖೆನೆಲ್ಲ ನಾವೆಲ್ಲ ಒಪ್ಕೊಳ್ಬೇಕಂತೇನಿಲ್ಲ. SIT ಮಾಡಿದ ತನಿಖೆ ಒನ್ಸ್ ಅಗೇನ್ ಇಟ್ ವಿಲ್ ಗೋ ಟು ಲಿಟ್ಮಸ್ ಟೆಸ್ಟ್ ಇಂದ ಐ ಥಿಂಕ್ ಟ್ರಯಲ್ ಕೋರ್ಟ್ ಅಂಡ್ ಹೈಕೋರ್ಟ್. ಖಂಡಿತವಾಗಿ ಅದು ಲಿಟ್ಮಸ್ ಟೆಸ್ಟ್ಗೆ ಹೋಗುತ್ತೆ. ಅವ್ರು ತಪ್ಪು ಮಾಡಿದ್ರೆ ಅವರು ಕೂಡ ಜೈಲ್ಗೆ ಹೋಗ್ತಾರೆ. SIT ಅವರೇನೋ ತಪ್ಪು ಮಾಡಿದರೆ ಡೆಫಿನೆಟ್ಲಿ ದೇ ವಿಲ್ ಆಲ್ಸೋ ಫೇಸ್ ದ ಚಾರ್ಜಸ್. ಅವರೇನು ಕಾನೂನಿಗೇನು ಹೊರತೇನಲ್ಲ. ದೇ ಥಿಂಕ್ ಏನೋ. ಆದರೆ ಈಗ ಅಲ್ಲಿ ಅಸ್ಥಿ ಪಂಜರ ಇದೆ ಅಂತ ಹೇಳಿದವರೇ ಜೈಲಲ್ಲಿ ಇದ್ದಾರಲ್ಲ. ಇಲ್ಲ, ಈಗ ಮ್ಯಾನಿಪುಲೇಷನ್ಸ್ ಯಾವ ಮಟ್ಟದಲ್ಲಿ ಬೇಕಾದ್ರೆ ಮಾಡ್ಬೋದು. ಇದೇ ಭೀಮನನ್ನು ಅಲ್ಲಿನ ಇನ್ಸ್ಪೆಕ್ಟರ್ SIT ಒಂದು ಭಾಗ ಆಗಿರುವಂಥ ಇನ್ಸ್ಪೆಕ್ಟರ್
ಮಂಜುನಾಥ್ ಗೌಡ ಧಮಕಿ ಹಾಕಿದ್ದಾನೆ, ಬೆದರಿಕೆ ಹಾಕಿದ್ದಾನೆ ಅಂತ ನಾವು ಕೂಡ ನೋಡಿದ್ವಿ. ಇದುವರೆಗೂ ತುಟಿ ಬಿಚ್ಚದ SIT ನಾವು ಯಾಕೆ ನಂಬಲ್ಲ ಅಂತಂದ್ರೆ ತುಟಿ ಬಿಚ್ತಾ ಇಲ್ಲ. ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್. ಪಾರದರ್ಶಕತೆ ಅನ್ನೋದನ್ನ ಮೇಂಟೈನ್ ಮಾಡಿ. ಅಲ್ಲ, ಅವ್ರು ಅದನ್ನ ಎಲ್ಲಾ ಕಡೆ ಹೇಳ್ಬೇಕಾದ ಅಗತ್ಯ ಇಲ್ಲ ಅಲ್ಲ. ಅವ್ರ ಮೇನ್ ಏನು ಕೆಲಸ ಇರೋದು ಅದ್ರ ರಿಪೋರ್ಟ್ ಅನ್ನು ಸಲ್ಲಿಸೋದಲ್ಲ. ಇದು ಜನರಿಗೋಸ್ಕರ ಜನರಿಗಾಗಿ ನಡೀತಾ ಇರುವಂತ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಮತ್ತೆ ಯಾರಿಗೋಸ್ಕರ ಬಚ್ಚಿಡ್ತಾ ಇದ್ದೀರಾ? ಅಲ್ಲ, ಅವ್ರು ಏನ್ ಬೆಳಗ್ಗೆ ಒಂದು ಮರ್ಡರ್ ಆಯ್ತು ಅಂತಂದ್ರೆ ಸಾಯಂಕಾಲ ಟಿವಿನಲ್ಲಿ ಬರುತ್ತೆ. ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೂ ಕೂಡ ಪ್ರತಿದಿನ ಇಲ್ಲಿ ಹಿಂಗಾಯ್ತು ಅಂತ ಯಾವ ಇನ್ವೆಸ್ಟಿಗೇಷನ್ ಅಲ್ಲೂ ಹೇಳಲ್ವಲ್ಲ. ಕೊನೆಗೆ ಅದನ್ನ ರಿಪೋರ್ಟ್ ಮಾಡಿದ ತಕ್ಷಣ ಅಲ್ಲ ಸರ್, ನಾನು ಒಂದು 2-3 ವರ್ಷ ಹಿಂದೆ ಹೋಗ್ಬಿಡಿ ಎಲ್ಲಾ ಟಿವಿ ಚಾನಲ್ ಅಲ್ಲೂ ಕ್ರೈಮ್ ಟೈಮ್ ಅಂತ ಮಾಡೋರು. ಬೆಳಗ್ಗೆ ಯಾವ್ದನ್ನ ಕೊಲೆ ಆಯ್ತು ಅಂತಂದ್ರೆ ಅದನ್ನ ಪೂರ್ತಿ ವಿಶ್ಲೇಷಣೆ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ಬ್ರೀಫ್ ಕೊಡೋನು ಕೂತ್ಕೊಂಡು. ಬಡವರು ಮಾಡಿದ ಕೊಲೆಗಳನ್ನ ಬ್ರೀಫ್ ಕೊಡೋದು. ಇಲ್ಲಿ ಬೇರೆ ಯಾರೋ ಮೇಲೆ ಆರೋಪ ಇದೆ ಅಂತ ಬಚ್ಚಿಡೋದು. ಅಲ್ಲ, ಬಡವರು ಶ್ರೀಮಂತರು ಗೊತ್ತಿಲ್ಲ, ಬಟ್ ಅಲ್ಲೆಲ್ಲ ಒಂದು ಆವತ್ತಿನ ಮಟ್ಟಿಗೆ ಏನ್ ಮಾಹಿತಿ ಇದೆ ಅನ್ನೋದನ್ನ ಅವರು ಇದುವರೆಗೂ ಅದು ಪ್ರೆಸ್ ಕಾನ್ಫರೆನ್ಸ್ ಇದುವರೆಗೂ ಒಂದು ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಟ್ ಇದು ಇಷ್ಟು ಡೀಪ್ ಆಗಿ ಹೋಗಿರೋ ಒಂದು ವಿಷಯ ಆಗಿರೋದ್ರಿಂದ ಅವ್ರು ಅದನ್ನ ಹೊರಗೆ ನಿಮ್ಮನ್ನ ಯಾಕೆ ನಾವು ಬಿಲೀವ್ ಮಾಡ್ಬೇಕು? SIT ಯಾಕೆ ಬಿಲೀವ್ ಮಾಡ್ಬೇಕು ನಾವು? ನೀವು ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇಲ್ಲ, ಜನರಿಗೆ ಮಾಹಿತಿಯನ್ನ ಇನ್ನು ರಿಪೋರ್ಟೇ ಹೊರಗೆ ಬಂದಿಲ್ಲ, ನೀವು ನಂಬ್ತಿಲ್ಲ ಅಂತಂದ್ರೆ ಬ್ರೀಫ್ ಔಟ್ ಅಲ್ವಾ? ಅಟ್ಲೀಸ್ಟ್ ಅಫಿಷಿಯಲಿ 7 ಪಳೆಯುಳಿಕೆ ಸಿಕ್ತು ಅಂತ ಹೇಳ್ಬೋದಲ್ವಾ? ಅದನ್ನು ಕೂಡ ಹೇಳಕ್ ಆಗೋದಿಲ್ಲ ಅಂತಂದ್ರೆ ಮತ್ತೆ ಫಾರ್ ಹೂಮ್ ಆರ್ ಯು? ಅಲ್ಲ, ಪ್ರತಿ ಹೆಜ್ಜೆನೂ ಕೂಡ ಅವ್ರು ನಮ್ಗೆ ಹೇಳ್ಬೇಕಾದ ಅಗತ್ಯ ಎಲ್ಲಿದೆ? ಯಾಕೆ ಹೇಳಬಾರ್ದು? ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಡೆಯುತ್ತೆ ಕ್ರೈಮ್. ಇಸ್ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಅವ್ರ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾರು ಹಿಡಿದು ಮಾಡಬಾರ್ದು ಅಂತ ಎಲ್ಲಿದೆ? ಒಂದು ಯಾವುದೇ ಒಂದು ಮಾಹಿತಿಯನ್ನ ಒಂದು ಹಂತದಲ್ಲಿ ಕೊಟ್ರೆ ಅಲ್ಲಿ ಅದು ಇಡೀ ಇಡೀ ಇನ್ವೆಸ್ಟಿಗೇಷನ್ ನ ದಾರಿ ತಪ್ಪಿಸುವಂತ ಇದಾಗಬಹುದು. ನಾನು ಅವರ ಪರವಾಗಿ ಕೇಳ್ತಾ ಇರೋದಷ್ಟೇ. ಅವ್ರ ಪರವಾಗಿ ನಾನು ಇದೀನಿಂತಲ್ಲ, ಬಟ್ ಅವರ ಒಂದು ಆಂಗಲ್ ಇಂದ ನಾನು ಕೇಳ್ತಾ ಇರೋದು. ನಿಮ್ಮ ಆ ಥರ ಇಲ್ಲ. ತನಿಖೆ ಪಾರದರ್ಶಕವಾಗಿರ್ಬೇಕಾಗತ್ತೆ. ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸಿದ್ರೆ ಯಾರು ಬೇಕಾದ್ರೆ ನೋಡ್ಬೋದು. ಈಗ ಓಪನ್ ಕೋರ್ಟಲ್ಲಿ ಏನೋ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆ ಓಪನ್ ಕೋರ್ಟಲ್ಲಿ ಎವಿಡೆನ್ಸ್ ಡೆಪಾಸಿಷನ್ ಆಗುತ್ತೆ, ಎಕ್ಸೆಪ್ಟ್ ರೇಪ್ ಕೇಸಸ್, ಕ್ರೈಮ್ ಅಗೇನ್ಸ್ಟ್ ವುಮೆನ್. ಮಿಕ್ಕಿದೆಲ್ಲ ಕೇಸಲ್ಲೂ ಕೂಡ ಓಪನ್ ಕೋರ್ಟಲ್ಲಿ ಎಲ್ಲ ಪರಿಶೀಲನೆ ಆಗೋದ್ರಿಂದ ಯಾವುದನ್ನು ಯಾರು ಮುಚ್ಚಲಿಡಕ್ಕೆ ಆಗೋದಿಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೋರ್ಟಲ್ಲಿ ಗೊತ್ತಾಗುತ್ತೆ ಅದೇ ಇನ್ನೂ ಸಬ್ಮಿಟ್ ಆಗ್ಬೇಕಲ್ವಾ? ಅಲ್ಲ, ಅದನ್ನೇ ಈಗ ಜನರಿಗೆ ನಂಬಿಕೆ ಅಲ್ಲ ಸರ್. ನನ್ಗನ್ಸುತ್ತೆ, ನನಗೆ ಪ್ರಕಾರ ಪಾರದರ್ಶಕತೆ ಇಲ್ಲ ಅಂದ್ರೆ 3 ತಿಂಗಳು ಬಚ್ಚಿಟ್ಕೊಂಡು ಯಾವ ಕೇಸನ್ನು ಮಾಡಿಲ್ಲ ಇವರು. ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ನಾನಂತೂ ನೋಡಿಲ್ಲ. ಬಚ್ಚಿಟ್ಕೊಂಡು ಇತಿಹಾಸದಲ್ಲಿ ಇಂಥ ದೊಡ್ಡ ಕೇಸ್ ಬಂದಿದೆಯಾ? ಯಾವ ತರದ್ ಬಂದಿರಲ್ಲ? ಇದೆ ಇಲ್ಲ ಅಂತ ಹೇಳ್ತಾ. ಇಷ್ಟು ದೊಡ್ಡ, ಇಷ್ಟು ದೀರ್ಘ, ಇಷ್ಟು ಆಳ ಇರುವಂತದ್ದು, ಅದ್ರ ಮೇಲಿಂದ 3 ನಿಮ್ಮ ಮಾತಿನ ಪ್ರಕಾರ 3 ಪಕ್ಷದವರು ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋ ತರದ ಲೆವೆಲ್ ಜನ ಕೇಸ್ ಆಗಿದೆ. ಅಲ್ಲ, ಈಗ ನೋಡಿ, ಅಲ್ಲ ಇದ್ರೆ ಹೇಳಿ. ಅಲ್ಲ, DK ಶಿವಕುಮಾರ್, ಕಾಂಗ್ರೆಸ್ನ DK ಶಿವಕುಮಾರ್ ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೊಂದು ಖಾಲಿ ಡಬ್ಬ ಅಂತಾರೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ನಮ್ಗನ್ಸುತ್ತೆ ಇವರು ತನಿಖೆನ ಅಥವಾ ಜನಸಾಮಾನ್ಯರಿಗೆ ನ್ಯಾಯ ಕೊಡೋದು ವಿರೋಧವಾಗಿದ್ದಾರೆ ಅಂತ. BJPಯ ವಿಜೇಂದ್ರ ಮತ್ತೆ ಆ್ಯಂಡ್ ಟೀಮು ಧರ್ಮಸ್ಥಳಕ್ಕೆ ಹೋರಾಟ ಮಾಡೋಕ್ಕೆ ಹೊಟ್ಟೋಗ್ಬಿಡ್ತಾರೆ. ನಾವು ತನಿಖೆ ಇದೆಲ್ಲ ಸುಳ್ಳು, ಆಮೇಲೆ ದೇ ಟೇಕ್ ಆಲ್ ದ ಧರ್ಮ ಹೆಸರು ಹೇಳ್ಕೊಂಡು ಅದನ್ನು ಅವರು ದೇ ಟ್ರೈನ್ ಟು ಡಿಬೇಟ್. JDS ಅವರು ಕೂಡ ಜಾತನ ಮಾಡಿ ಧರ್ಮಸ್ಥಳಕ್ಕೆ ಹೋಗ್ಬಂದು. ಇನ್ನು 3 ಪಾರ್ಟಿಯವರು ತನಿಖೆಗೆ ಬೇಡ ಅಂತ ಅನ್ನೋದಾದ್ರೆ ಮತ್ತೆ SITನ ಯಾಕೆ ರಚನೆ ಮಾಡಬೇಕಾಗಿತ್ತು? SIT ರಚನೆ ಮಾಡುವಂಥ ಅವಶ್ಯಕತೆನೇ ಇರಲಿಲ್ವಲ್ಲ. ನೀವುಗಳೇ ನ್ಯಾಯಾಧೀಶರು ಆಗ್ಬಿಟ್ರೆ, ನೀವುಗಳೇ ಜುಡಿಷಿಯರಿ ಕೆಲಸ ಮಾಡಿದ್ರೆ ಮತ್ತೆ ಇನ್ನು SITನ ರಚನೆ ಮಾಡುವಂಥ ಅವಶ್ಯಕತೆ ಏನಿತ್ತು? ನಮಗೆಲ್ಲ ದಿಕ್ಕು ತಪ್ಪಿಸುವಂಥ ಕೆಲಸ ಇವರೆಲ್ಲ ಯಾಕೆ ಮಾಡಬೇಕಾಗಿತ್ತು? ಸೊ ಹಾಗಿದ್ರೆ ಅಲ್ಲಿ ಸರಿಯಾದ ನ್ಯಾಯ ಸಿಗೋ ಚಾನ್ಸಸ್ ಇಲ್ಲ. ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನ್ಯಾಯಾಲಯ ಇದೆ. ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಬಿಲೀವ್ ಇನ್ ಅವರ್ ಕೋರ್ಟ್ಸ್. ಇವತ್ತು ಕೂಡ ನ್ಯಾಯಾಲಯಗಳಲ್ಲಿ ಜನ ನಂಬಿಕೆ ಇಟ್ಟಿದ್ದಾರೆ. ಇವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಒನ್ಸ್ ಐ ಥಿಂಕ್ ಡೆಫಿನೆಟ್ಲಿ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಎಷ್ಟು ಕಾಯಬೇಕಾಗ್ಬೋದು? ಇಲ್ಲ, ಕಾಯೋದೇ ಕೆಲಸ ಆಗಬೇಕಾಗಿದೆ. ಕೆಲವೊಂದು ಟೈಮು ತಾಳ್ಮೆ ಕೆಲಸ ಮಾಡುತ್ತೆ. ಸೊ ಪೇಷನ್ಸ್ ಆ್ಯಂಡ್ ಬಿಲೀಫ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಅನಿಸುತ್ತೆ. 40 ವರ್ಷ 50 ವರ್ಷ ನ್ಯಾಯಕ್ಕೋಸ್ಕರ ಕಾದಿರೋದಿದ್ದಾರೆ. 360 ವರ್ಷ ಸ್ವತಂತ್ರಕ್ಕೋಸ್ಕರ ಕಾದಿರುವಂಥ ನಮ್ಮ ಜನ. ಸೊ ಇದು ಕಾಯಬೇಕಾಗತ್ತೆ. ದಟ್ಸ್ ಅ ವೇ. ಸೊ ಅದ್ರ ಪ್ರಕಾರ ಈ ಕಾಯುವಿಕೆಯಲ್ಲಿ ಇನ್ನಷ್ಟು ಅನ್ಯಾಯಗಳಾಗಬೇಕು ಅಂತ
ಅಲ್ಲ, ಅದು ಅನ್ಯಾಯ ಆಗುತ್ತೋ ನ್ಯಾಯ ಆಗುತ್ತೋ ಸರ್ಕಾರಕ್ಕೆ ಬಿಟ್ಟಂಥ ಕೆಲಸ. ನಾನೇನು ಸಿದ್ದರಾಮಯ್ಯ ಅಂತೂ ಅಲ್ಲ. ದ ಅಲ್ಟಿಮೇಟ್ ದ ಬಾಸ್ ಇಸ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥವ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಧರ್ಮಸ್ಥಳಕ್ಕೆ. ಐ ಥಿಂಕ್ ದಿನೇಶ್ ಗುಂಡೂರಾವ್, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ದೇ ಹ್ಯಾವ್ ಬಿನ್ ಎಲೆಕ್ಟೆಡ್ ಟು ರನ್ ದ ಗೌರ್ಮೆಂಟ್. ಸೊ ಅನ್ಯಾಯ ಆಯಿತು ಅಂದರೆ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ. ದ ಗೌರ್ಮೆಂಟ್ ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಧರ್ಮಸ್ಥಳದ ಬಗ್ಗೆ ಇಷ್ಟು ಮಾತಾಡಿದ್ರಿ, ಬಟ್ ನೀವು ಬರೀ ಧರ್ಮಸ್ಥಳದ ಬಗ್ಗೆ ಮಾತ್ರ ಅಲ್ಲ, ಒಂದ್ ರೀತಿ ಹೇಳೋದಾದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಮತ್ತೆ ನಮ್ಮ ಲಾಯರ್ ಜಗದೀಶ್ ಅವರು ಹೋರಾಟ ಮಾಡದೇ ಇರುವಂತ ಸಬ್ಜೆಕ್ಟ್ ಇಲ್ಲ ಅಂತ. ಏನಿದು ಕಥೆ? ಜನ ಮಾತಾಡಿದ್ರೆ ಮಾತಾಡ್ ಮಲ್ಲಿಗೆ ಅಂತ ಹೇಳ್ತಾರೆ. ಸೊ ಮಾತಾಡ್ ಮಲ್ಲಿಗೆ, ನಮ್ಮ ಜನ ಮಾತಾಡಬೇಕು ಪಾಪ. ಅವ್ರಿಗೆ ಮಲ್ಲಿಗೆ ಅಂತ ಮಾತಲ್ವಲ್ಲ, ನಿಮ್ದು ಮಿರ್ಚಿ ಅಂತ. ಸೊ ಮಾತಾಡ್ ಮಿರ್ಚಿ ಅಂತ ಹೇಳ್ಬೇಕಾ ಈಗ? ಜನ ಮಾತಾಡಿದ್ರೆ, ಜನ ಪ್ರಶ್ನೆ ಮಾಡಿದ್ರೆ ನಮ್ಮಂಥವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಬಟ್ ಜನ ಮೌನವಾಗಿದ್ದಾರೆ, ಪಾಪ ಅಮಾಯಕರಾಗಿದ್ದಾರೆ. ಸೊ ಅವ್ರ ಪರವಾಗಿ ಒಂದು ಧ್ವನಿ ಎತ್ತೀವಿ. ಸೊ ಐ ಥಿಂಕ್ ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಬಿಟ್ಟರೆ ಬೇರೆ ನನ್ಗೇನು ಸ್ವಾರ್ಥ ಇಲ್ಲ, ನನಗೇನು. ಬಟ್ ಅದು ಸತ್ಯ ಯಾವುದು, ನ್ಯಾಯ ಯಾವುದು ಅಂತ ಹೇಗೆ ನೀವು ಡಿಸೈಡ್ ಮಾಡ್ತೀವಿ? ಒಂದು ತಪ್ಪಾದಾಗ ಇಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಫಾರ್ ಎವ್ರಿ ಸಿಟಿಸನ್. ಒಂದು ತಪ್ಪಾದಾಗ, ಸಮಾಜದಲ್ಲಿ ಒಂದು ತಪ್ಪಾದಾಗ ಅದೊಂದು ಫಂಡಮೆಂಟಲ್ ಡ್ಯೂಟೀಸು, ಧ್ವನಿ ಎತ್ತಿ ಅದನ್ನು ವಿ ಹ್ಯಾವ್ ಟು ಡ್ರ್ಯಾಗ್ ಇಟ್ ಟು ದ ಪ್ರೋಸೆಸ್ ಆಫ್ ದ ಲಿಗ್ಯಾಲಿಟಿ. ಒಂದು FIR ಆಗುತ್ತೆ, ಅದರಿಂದ ಕೋರ್ಟ್ಗೆ ಹೋಗುತ್ತೆ, ಅಲ್ಲಿ ಟ್ರಯಲ್ ಕಂಡಕ್ಟ್ ಮಾಡ್ತಾರೆ. ಇದಕ್ಕೊಂದು ಪ್ರೋಸೆಸ್ ಮಾಡಿ ಇಟ್ಟುಬಿಟ್ಟಿದ್ದೀವಿ ನಾವು. ಅದು ಸರಿನೋ ತಪ್ಪೋ ಕೋರ್ಟ್ ಡಿಸೈಡ್ ಮಾಡುತ್ತೆ, ಅದ್ರ ತನಿಖೆ ಪೊಲೀಸ್ ಮಾಡ್ತದೆ. ಧ್ವನಿ ಎತ್ತೋದು ಮಾತ್ರ ನಮ್ಮ ಕೆಲಸ ಅಷ್ಟೇ, ವಿಚ್ ಐ ಆಮ್ ಟ್ರೈಂಗ್ ಟು ಡೂ ಇಟ್. ಸೊ ನಾಟ್ ನೆಸೆಸರಿ ನಾನು ಎತ್ತಿ ಧ್ವನಿ ಎಲ್ಲ ಅದಕ್ಕೆ ನ್ಯಾಯ ಸಿಗುತ್ತೆ, ಅದಕ್ಕೆ ಏನೋ ಕನ್ವಿಷನ್ ಆಗಿಬಿಡುತ್ತೆ. ಇಟ್ ಈಸ್ ನಾಟ್ ನೆಸೆಸರಿ ಆಲ್ಸೋ. ಸೊ ನೀವು ತಪ್ಪು ಮಾಡೋ ಸಾಧ್ಯತೆಗಳು ಇದೆಯಾ? ತಪ್ಪು ಮಾಡೋ ಸಾಧ್ಯತೆ ಇದೆ. ತಪ್ಪು ಬದಿಗೆ ನೀವು ನಿಮ್ಮ ನನ್ನ ಕಾನ್ಷಿಯಸ್ ಯಾವತ್ತು ತಪ್ಪು ಅಂತ ಹೇಳಿದಾಗ ನಾನು ಮಾಡಲೇ ಇಲ್ಲ ಆ ಕೆಲಸವನ್ನು. ನನ್ನ ಕಾನ್ಷಿಯಸ್ ಸರಿ ಇದೆ. ಈ ವ್ಯವಸ್ಥೆಗೆ ಬೆಂಗಳೂರಲ್ಲಿ ಟೋ ಮಾಡ್ತಾಯಿದ್ರು 2023ವರೆಗೂ. ಪ್ರೈವೇಟ್ ವೆಹಿಕಲ್ನ ಇಟ್ಕೊಂಡು ಒಂದು ಮಾಫಿಯಾ ನಡೆಸ್ತಾ ಇದ್ರು. ಧ್ವನಿ ಎತ್ತಿದ್ವಿ, ಟೋಯಿಂಗ್ ನಿಂತೋಯ್ತು. 2023ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಹಗರಣ, 500 ಕೋಟಿ ರೂಪಾಯಿಂದು. 65,000 ಜನ ಮಕ್ಕಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಎಕ್ಸಾಮ್ ಬರೀತಾರೆ. ಏನೂ ಹಗರಣ ನಡೆದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಆ ಮಕ್ಕಳೆಲ್ಲ ಫ್ರೀಡಮ್ ಪಾರ್ಕಿಗೆ ಬಂದರು. ಆಮೇಲೆ ನಮ್ಮನ್ನು ಕರೆದ್ರು. ಆಮೇಲೆ ಪಾಪ ಮಕ್ಕಳೆಲ್ಲ ಓಡೋಗ್ಬಿಟ್ರು. ಏನಕ್ಕೆ ಅಂದರೆ ನಮ್ಮಲ್ಲಿ ಏನೋ ಕ್ರಮ ಆಗುತ್ತೆ ಅಂತ. ನಾವು ಒಂದಷ್ಟು ಜನ ವಕೀಲರುಗಳು ಒಂದಷ್ಟು 15 ದಿವಸ ಪ್ರೊಟೆಸ್ಟ್ ಮಾಡಿದ್ವಿ. ಸೊ ದ ರಿಸಲ್ಟ್ ಔಟ್ ಆಫ್ ಇಟ್ PSI ಹಗರಣದಲ್ಲಿ 48 ಜನ ನಾವು ಪೊಲೀಸರು, ಒಬ್ಬ ADGP ಅಮೃತ್ ಪಾಲು ಎಲ್ಲರೂ ಅರೆಸ್ಟ್ ಆಯಿತು. ಸೊ CID ತನಿಖೆ ನಡೀತಾ ಇತ್ತು. ಸೊ CID ತನಿಖೆ ಎಸ್ಟಾಬ್ಲಿಷ್ ಮಾಡ್ತು ಇಲ್ಲಿ ಹಗರಣ ನಡೆದಿದೆ ಅಂತ. ಆ ಅಪಾಯಿಂಟ್ಮೆಂಟನ್ನು ತಡೆ ಹಿಡಿಯಲಾಯಿತು. 1.25 ವರ್ಷ ADGP ಅಮೃತ್ ಪಾಲು ಮತ್ತು 48 ಜನ ಜೈಲಲ್ಲಿದ್ದರು. ಸೊ ಯು ಮೀನ್ ಟು ಸೇ ಒಂದು ಮಟ್ಟದವರೆಗೂ ನಮ್ಮ ಕೆಲಸ ಅದು ಎಲಿವೇಟ್ ಮಾಡ್ತೀವಿ. ಅದು ನ್ಯಾಯ ಸಿಗಲ್ಲ, ಅದು ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಸೊ ವಿ ಡಿಡ್ ಇಟ್. ಸೊ ಬಟ್ ನೀವು ಹೇಗೆ ಅಂದ್ರೆ ಆಯ್ಕೆ ಹೇಗೆ ಮಾಡ್ಕೋತೀರಾ ನೀವು? ಆಯ್ಕೆ ಅಂತಲ್ಲ, ನಿಮ್ಮ ಹತ್ರ ಜನ ಬರ್ತಾರ, ಸಮಾಜ ಸುದ್ದಿ ಆಗ್ತಾ ಇರೋದನ್ನೇ ನೀವು ನೋಡ್ತಿರ್ತೀರಾ, ಗಮನಿಸ್ತಾ ಇರ್ತೀರಾ? ಗಮನಿಸ್ತೀನಿ. ಅದ್ರ ಮೇಲೆ ಕ್ರಮ ಆದರೆ ಓಕೆ, ಕ್ರಮ ಆಗಲಿಲ್ಲ. ಇವನ್ ಧರ್ಮಸ್ಥಳ ವಿಚಾರದಲ್ಲೂ ಕೂಡ SIT ಎಲ್ಲಿ ಮಾಡ್ತಾ ಇದ್ರು. ನಾವು ಸತತವಾಗಿ ಧ್ವನಿ ಮಾಡಿದ್ವಿ ಅಟ್ ದ ನ್ಯಾಷನಲ್ ಲೆವೆಲ್ ಆ್ಯಂಡ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ಇವನ್ BBC ಟುಕ್ ಎ ನೋಟ್ ಆಫ್ ದಿಸ್. ಸೊ SIT ರಚನೆ ಮಾಡಲಿಕ್ಕೆ ಜನರ ಧ್ವನಿ ಪ್ಲಸ್ ನಮ್ಮ ಧ್ವನಿನೇ ಕಾರಣ. ಇಲ್ಲಾಂದ್ರೆ SIT ಮಾಡೋ ಅಂತ ಗೋಜಿಗೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇರಲಿಲ್ಲ. there was a lot of pressure from high command. ನಾವು ಆ ಮಟ್ಟದಲ್ಲೂ ಕೂಡ ವಿ ವರ್ಕ್ಡ್ ಇಟ್. ಅಲ್ಟಿಮೇಟ್ಲಿ ಯಾವ ಜನರಿಗೆ ಗೋಜಿಗೆ ಸಿಗ್ಲಾಕೊಂತಾರೆ, ಯಾವ ಜನರಿಗೆ ನ್ಯಾಯ ಸಿಗಲ್ಲ ಅನಿಸುತ್ತೋ ಅಲ್ಲಿ ನೋಡ್ತೇವೆ. ನನ್ನ ಅವಶ್ಯಕತೆ ಇದೆ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಬಿ ಎ ಪಾರ್ಟ್ ಆಫ್ ಇಟ್. ಒಂದು ಧ್ವನಿ ಮಾಡಿ ಕ್ಯಾಟಲಿಸ್ಟ್ ಆಗಿ, ಒಂದು ಕೆಮಿಕಲ್ ಪ್ರೊಸೆಸಲ್ಲಿ ಒಂದು ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಸೊ ವಿ ಆ್ಯಡ್ ಕ್ಯಾಟಲಿಸ್ಟ್. ಇಟ್ ವಿಲ್ ಐ ಥಿಂಕ್ ಇಂಪ್ರೂವ್ ದ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಲೈಕ್ ಎ ಸ್ಮಾಲ್ ಕ್ಯಾಟಲಿಸ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು. ಎಷ್ಟೋ ಸತಿ ಈ ಥರ ನ್ಯಾಯ ಕೊಡ್ಸೋಕೆ ಹೋಗಿ ನೀವು ಟ್ರಬಲ್ಗೆ ಸಿಕ್ಕಾಕೊಂಡಿದ್ದೀರಿ. ಇಟ್ಸ್ ಅ ಪಾರ್ಟ್ ಆಫ್ ಇಟ್. ನಡೆಯೋ ಕಾಲು ಎಡುವುದು ಸಹಜ, ಹೋರಾಟ ಮಾಡೋರು ಜೈಲಿಗೆ ಹೋಗೋದು ಸಹಜ. ಸೊ ಇಟ್ಸ್ ಕಾಮನ್. DK ಶಿವಕುಮಾರ್ TR ಜೈಲಲ್ಲಿ ಇರಲಿಲ್ವಾ? ಯು ಮೀನ್ ಟು ಸೇ ಕ್ಯಾನ್ ಯು ಡಿಸೋನ್ ಹಿಮ್ ಆಸ್ ಎ ಡೆಪ್ಯೂಟಿ CM? ನೋ, ನೀವು ಅವ್ರಿಗೆ ಸಲಾ ಹೊಡಿಬೇಕಾಗುತ್ತೆ, ಅವ್ರನ್ನೇ ಡೆಪ್ಯೂಟಿ CM ಅಂತ ಕರಿಬೇಕಾಗುತ್ತೆ. ಬೆಂಗಳೂರು ಇನ್ಚಾರ್ಜ್ನೂ ಅವ್ರನ್ನೇ ಇರ್ಬೇಕು. TR ಜೈಲ್ಗೆ ಹೋಗಿ ಬಂದಿದ ತಕ್ಷಣ ಹಾಗಾದ್ರೆ ನೀವೇನು ಯು ಕ್ಯಾನ್ ಡಿಸೋನ್ ಹಿಮ್. ಸೊ ಜೈಲು ಅನ್ನೋದು ಸ್ವತಂತ್ರದ ಒಂದು ಸಂಕೇತ. ಸೊ ನಾವು ಯಾಕೆ ಅದನ್ನು ಕೆಡ್ದಾಗ ತಗೊಳ್ಬೇಕು? ನಮ್ಮವರೆಲ್ಲ ಸ್ವತಂತ್ರದ ಹೋರಾಟದಲ್ಲಿ ಜೈಲಿಗೆ ಹೋಗ್ಬಿಟ್ಟೆ ಸ್ವತಂತ್ರ ಕೊಡಿಸಿರೋದು. ಸೊ ಹಂಗಾರೆ ಇದು ಕೂಡ ಅತಂತ್ರನೇ, ಹಂಗಾರೆ ಅವ್ರು ಕೊಡಿಸಿರೋದು.
ಸೊ ಜೈಲ್ ಅನ್ನೋದು ಇಟ್ಸ್ ನಮ್ಮ ಐ ಥಿಂಕ್ ಡೆಮೊಕ್ರಾಟಿಕ್ ಪ್ರೋಸೆಸ್ಸಲ್ಲಿ ಒಂದು ಹಂಗ ಅದು. ಸೊ ಒಂದು FIR ಆದಾಗ, ಒಂದು ಕಾಗ್ನಿಜಿಬಲ್ ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಆದಾಗ ಒಂದಷ್ಟು ದಿನ ಅದನ್ನು ದೂರ ಇಡಬೇಕು ಅಂತ ಹೇಳ್ತಾರೆ. ಇದನ್ನು ಆಸ್ ಆಫ್ ನೋ ಇವನ್ ಅದನ್ನು ಜೈಲು ಅಂತ ಅದನ್ನು ಚೇಂಜ್ ಕೂಡ ಮಾಡಿಬಿಟ್ಟಿದ್ದಾರೆ, ಪರಿವರ್ತನಾ ಕೇಂದ್ರ ಅಂತ ಆಗ್ಬಿಟ್ಟಿದ್ದಾರೆ. ಈಗ ನಾವು ಜೈಲು ಅಂತೂ ಹೇಳಂಗಿಲ್ಲ ಅದನ್ನು. ಸೊ ನೀವು ಅದನ್ನು ಪರಿವರ್ತನಾ ಕೇಂದ್ರ ಸೊ ಏನಂತಂದರೆ ನಮಗೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಸಾಮಾನ್ಯವಾಗಿ ಬ್ಯಾಕ್ಗ್ರೌಂಡ್ ಇಲ್ಲಂಥ ವ್ಯಕ್ತಿಗಳು ವಾಯ್ಸ್ಗಳು ಮಾಡಿದಾಗ ಈ ಜೈಲು, ಅರೆಸ್ಟು, FIR ಎಲ್ಲ ಕಾಮನ್ನು. ಅಂದರೆ ಅದನ್ನು ಟ್ರೈ ಮಾಡ್ತಾರೆ ನಮ್ಮನ್ನೆಲ್ಲ ಬಾಯಿ ಮುಚ್ಚೋಕ್ಕೆ. ದೇ ಹವ್ ಟ್ರೈಡ್ ಇನ್ ಮೈ ಲೈಫ್ ಆಲ್ಸೋ. ಐ ಥ್ಯಾಂಕ್ ದೆಮ್, ದೇ ಮೇಡ್ ಮಿ ಸ್ಟ್ರಾಂಗ್. ನಿಂದಕರಿರಬೇಕಯ್ಯ ಅಂತ. ನಿಂದಕರು ಇರಬೇಕು, ಜೈಲು ಕಳಿಸೋರು ಇರಬೇಕು, ಆವಾಗಲೇ ಜನ ಆಗೋದು ನೀವು. ದಟ್ಸ್ ವಾಟ್. ಇನ್ನು DK ಶಿವಕುಮಾರ್ ಹೇಳ್ತಾರೆ, ನನಗೆ BJPಯಿಂದ ಆಫರ್ ಇತ್ತು, ನಾನು ಜೈಲನ್ನೇ ಚೂಸ್ ಮಾಡಿಕೊಂಡೆ. ಈ ಟೆಲ್ಸ್ ವಿತ್ ಪ್ರೈಡ್. ಐ ಡೋಂಟ್ ನೋ, ನಿಜನೋ ಸುಳ್ಳೋ ಗೊತ್ತಿಲ್ಲ. BJPಯಿಂದ ಆಫರ್ ಇತ್ತಾ ಅಥವಾ ಈ ಒಬ್ಬನೇ ಆಫರ್ ಕೊಟ್ಟಿದ್ದೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಜೈಲ್ಗೆ ಹೋಗಿದ್ದಂತೂ ಗ್ಯಾರಂಟಿನಾ. ಸೊ ಇಟ್ಸ್ ಸಮಥಿಂಗ್ ಲೈಕ್ ದಿಸ್. ಥ್ರೆಟ್ಗಳು, ಕಾಲ್ಗಳು, ನಡೆಯೋ ಕಾಲು ಇಡುವ ಸಹಜ, ಹೋರಾಟ ಮಾಡೋರಿಗೆ ಥ್ರೆಡ್ನಿಂಗ್ ಸಹಜ, ಏನು ಮಾಡ್ಲಿಕ್ಕಾಗಲ್ಲ. ವಾಟ್ ವಾಸ್ ಯುವರ್ ಮೋಸ್ಟ್ ಟೆರಿಫೈಯಿಂಗ್ ಥ್ರೆಟ್ ದಟ್ ಯು ಗಾಟ್? ಟೆರಿಫೈಯಿಂಗ್ ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ನನಗೆ ಆ ಥರ ಅನಿಸಲ್ಲ. ಐ ಮೀನ್ ಟ್ರೈನ್ಡ್ ಇನ್ NCC. ನಾನು NCC ಒಂದು 6 years ಟ್ರೈನ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಆಲ್ಮೋಸ್ಟ್ ಸಿಮಿಲರ್ ಟು ಡಿಫೆನ್ಸ್ ಟ್ರೈನಿಂಗು. ಹಂಗಾಗಿ ನಮಗೆ ಆ ಟ್ರೈನಿಂಗ್ ಎಲ್ಲ ಮಾಡಿದಾಗ ಇದನ್ನು ಈ ಸಾಮಾನ್ಯ ಜನ ಕೊಡೋ ಥ್ರೆಟ್ ಅಲ್ಲಿ ಟ್ರೈನಿಂಗ್ ತಗೊಂಡವರೆಲ್ಲ ಲಾಯರ್ ಜಗದೀಶ್ ಆಗಲ್ವಲ್ಲ? ಪಾಸಿಬಲ್. ಮೇಕ್ಸ್ ಯು ದಟ್ಸ್ ಅ ಕ್ವಶನ್ ವಾಟ್ ಐ ಆಮ್ ಆಸ್ಕಿಂಗ್ ಮೈ ಸೆಲ್ಫ್ ಆಲ್ಸೋ. ಏನು ಜಗದೀಶ, ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯಪ್ಪ ಅಂತ ನಾನೇ ಕೇಳ್ಕೊತೀನಿ. ಬಟ್ ಐ ಡೋಂಟ್ ನೋ, ಸಮಥಿಂಗ್ ಈಸ್ ಡ್ರೈವಿಂಗ್ ಮೀ. ಪಾಸಿಬಲ್ ಈ ಸ್ಪಿರಿಚುವಲ್ ಫೋರ್ಸ್ ಅಂತ ಅಂದ್ಕೊಳ್ಳಿ. ನೀವೆಲ್ಲ ಏನೋ ಧರ್ಮಸ್ಥಳ ಅಂದ್ರಲ್ಲ, ಮಂಜುನಾಥನೇ ಡ್ರೈವ್ ಮಾಡ್ತಾ ಇರ್ಬೋದು, ಯಾರು ಗೊತ್ತು. ಜಗದೀಶ ಒಳ್ಳೆ ಕೆಲಸ ಮಾಡಪ್ಪ. ನೀವು ಹೇಳ್ತೀರಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾನ್ಯ ಪವಿತ್ರಾಣಯ ಸಹಜೀವನಾಯ ವಿನಾಶಾಯ ಚ ದುಷ್ಟತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲ ಯುಗದಲ್ಲೂ ಭಗವಂತ ಬಂದಿದ್ದಾನೆ. ಯಾವುದೋ ಒಂದು ರೂಪಲ್ಲಿ ಬರ್ತೀನಿ ಅಂತ ನೀವೇ ಹೇಳಿದ್ದೀರ ಭಗವದ್ಗೀತೆಯಲ್ಲಿ. ಇರ್ಬೋದು ಅಲ್ಲ, ಅವರೇ ಹೇಳಿರೋದು. ಅವರೇ ಹೇಳಿರೋದು. ಸೊ ಯಾವುದೊಂದು ರೂಪದಲ್ಲಿ ಬರಲಿ ಬಿಡಿ, ಅದೇನಿದೆ. ಧರ್ಮವನ್ನು ಎತ್ತಿ ಹಿಡಿಲಿಕ್ಕೆ ಒಂದು ರೂಪದಲ್ಲಿ ಬರ್ತಾನೆ ಅಂತೇಳಿ ಬರಲಿ ಬಿಡಿ. ದಟ್ಸ್ ವಾಟ್ ವಿ ಆರ್ ವೇಟಿಂಗ್. ವಿ ಆಲ್ ಆರ್ ವೇಟಿಂಗ್ ಫಾರ್ ದಟ್ ಓನ್ಲಿ. ಬೇಕು ಸರ್, ಬದಲಾವಣೆ ಬೇಕಾಗಿದೆ. ತಪ್ಪಾದಾಗ ಶಿಕ್ಷೆ ಆಗಬೇಕಾಗಿದೆ. ಆಮೇಲೆ ಸಾಮೂಹಿಕವಾಗಿ ದೊಡ್ಡ ಅಪರಾಧಗಳಾದಾಗ ಅದಕ್ಕೆ ಒಂದು ತಡೆಗೋಡೆ ಬೇಕಾಗಿದೆ. ನನಗನ್ಸಿರೋ ಪ್ರಕಾರ ಇಲ್ಲಿ ಕಾನೂನು ಮುಂದೆ, ಧರ್ಮದ ಮುಂದೆ ಯಾರೂ ದೊಡ್ಡವರೇನಲ್ಲ. ಧರ್ಮ ಅಂತಂದರೆ ಸರ್ವರಿಗೂ ಸಮಪಾಲು ಸಮಬಾಳು, ನನ್ನ ತಿಳಿದ ಮಟ್ಟಿಗೆ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಆ್ಯಂಡ್ ಐ ಶುಡ್ ಹ್ಯಾಪನ್ ವೆನ್ ಇಂದಿರಾ ಗಾಂಧಿ ಕ್ಯಾನ್ ಸ್ಟ್ಯಾಂಡ್ ಇನ್ ಒಡಿಕಲ್ ವಿಟ್ನೆಸ್ ಬಾಕ್ಸಲ್ಲಿ ಬಂದು ನಿಂತ್ಕೊಂಡಾಗ ನಾವು ಕೂಡ ಇಲ್ಲಿ ತಪ್ಪಾಗಿದ್ರೆ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಇದೆ, ನಿಲ್ಲಿಸ್ತೀವಿ. ಇದೇ ಪ್ರಶ್ನೆನ ಇನ್ನೊಂದು ರೀತಿ ಕೇಳೋದಾದ್ರೆ, ಅಥವಾ ಇಷ್ಟು ಹೊತ್ತು ನೀವು ಮಾತಾಡಿರೋದನ್ನ ಬೇರೆ ರೀತಿ ನೋಡೋದಾದ್ರೆ, ಲಾಯರ್ ಜಗದೀಶ್ ಅವರು ಯಾವಾಗಲೂ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ, ಅದೇ ಅವರ ಫೋಕಸ್. ಡೆಫಿನೆಟ್ಲಿ, ವೈ ನಾಟ್. ಯಾಕೆ ಟ್ರೆಂಡಿಂಗಲ್ಲಿ ಯಾಕೆ ಇರಬಾರ್ದು? ಮೋದಿ ಒಬ್ಬರೇನ ಟ್ರೆಂಡಿಂಗಲ್ಲಿ ಇರಬೇಕಾರೋದು, DK ಶಿವಕುಮಾರ್ ಒಬ್ಬರೇನ ಟ್ರೆಂಡಿಂಗಲ್ಲಿ ಇರಬೇಕಾರೋದು, ಬಸವರಾಜ ಬೊಮ್ಮಾಯಿ ಒಬ್ಬರೇನ ಟ್ರೆಂಡಿಂಗಲ್ಲಿ ಇರಬೇಕಾರೋದು, ಏಜ್ ಆಗಿರೋ ಯಡಿಯೂರಪ್ಪ ಒಬ್ಬನೇ ಟ್ರೆಂಡಿಂಗಲ್ಲಿ ಇರಬೇಕಾರೋದು. ನಾವು ಇರೋಣ, ಏನು ತಪ್ಪೇನೋ. ವಾಟ್ ಸ್ಟಾಪ್ಸ್ ಮೀ? ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀರಾ? ಹಂಗೆ ಅಂದ್ಕೊಳ್ಳಿ, ನನಗೇನು ಸಮಸ್ಯೆ ಇಲ್ಲ. ಅವರವರ ಭಾವನೆ ಅವರವರ ಭಾವಕ್ಕೆ ತಕ್ಕಂತೆ ನೀವು ಏನು ಅಂದ್ಕೊಂಡ್ರು ಸಂತೋಷನೇ. ಯಾಕಂದರೆ ಬೊಗಳೋರು ತೆಗಳೋರು ಇಬ್ಬರು ಇರಬೇಕಂತೆ. ನನಗೆ ಹೊಗಳೋರು ಅವರೇ, ಬೊಗಳೋರು ಅವರೇ. ಸೊ ಇಬ್ಬರಿಂದ, ನಾನು ಬೊಗಳೋರಿಂದ ಜಾಸ್ತಿ ಬೆಳೆದಿದ್ದೀನಿ. ಹೊಗಳೋರು ಬರೀ ನನ್ನನ್ನು ಸುಮ್ಮನೆ ಅಟ್ಟಕ್ಕೆ ಏರಿಸ್ತಾರೆ ಅಷ್ಟೇ. ಈ ಬೊಗಳೋರು ಇದ್ದಾರಲ್ಲ, ಅವರು ನನ್ನನ್ನು ನಿಜವಾದ ಜೀವನಕ್ಕೆ ಅವರೇ ದಾರಿ. ಸೊ ಐ ಆಲ್ವೇಸ್ ನಿಮ್ಮತ್ತ ಕಲ್ಲೆಸಿದ್ರು ಕೂಡ ಅದರಿಂದ ನೀವು ಬಿಲ್ಡಿಂಗ್ ಕಟ್ಟುತ್ತೀರಾ ಹೊರತು ಏಟ್ ಆಗಿದ್ದು ನಿಮ್ಗೆ ಗಮನಕ್ಕೆ ಬರಲ್ಲ. ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ. ಇನ್ ಎವ್ರಿ ಕೆಲಾಮಿಟಿ ದರ್ ಇಸ್ ಅನ್ ಆಪರ್ಚುನಿಟಿ. ಇನ್ ಎವ್ರಿ ಆಪರ್ಚುನಿಟಿ ದರ್ ಇಸ್ ಅ ಕೆಲಾಮಿಟಿ. ಇಟ್ ಈಸ್ ಅಪ್ ಟು ಯು ವಾಟ್ ಟು ಚೂಸ್. ಒಂದು ಅವಾಂತರದಲ್ಲಿ ಒಂದು ಅವಕಾಶ ಇರ್ತದೆ. 90% ಅವಾಂತರ, 10% ಅವಕಾಶ. ನನಗೆ ಜೀವನದಲ್ಲಿ ಸಿಕ್ಕಿದ್ದೆಲ್ಲ ಇದೇನೇ. ಅದಕ್ಕೋಸ್ಕರ ಇದೆಲ್ಲ ಅವತಾರಗಳು. ಸೊ ಯಾಕೆ ಮಾಡಬಾರ್ದು ಸರ್? ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಪ್ರತಿಯೊಂದು ದಿವಸ ಒಂದು ಅವತಾರ ಹಾಕಂತಾರೆ. ನಾನು ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್, ಐ ಆಮ್ ಇಸ್ ಬಿಗ್ಗೆಸ್ಟ್ ಫಾಲೋವರು. ನಾವು ಒಂದು ಅವತಾರ ಬಿಡಿ, ಸಣ್ಣ ಅವತಾರ, ಅದು ದೊಡ್ಡ ಅವತಾರ, ಇದು ಸಣ್ಣ ಅವತಾರ. ಹಾಗಿದ್ರೆ ಲಾಯರ್ ಜಗದೀಶ್ ಅವ್ರಿಗೆ ಯಾವುದೇ ಒಂದು ಅಜೆಂಡಾ ಅಂತಿಲ್ಲ? ಅಜೆಂಡಾ ಇದೆ. ನಮ್ಮ ಕರ್ನಾಟಕದ ಜನರು ನಗಬೇಕು ಅಂತ, ಸ್ಮೈಲ್ ಮಾಡಬೇಕು ಅಂತ, ವಿಚ್ ಇಸ್ ಮಿಸ್ಸಿಂಗ್ ಇನ್ ಪೀಪಲ್ ಆಫ್ ಕರ್ನಾಟಕ ಅಟ್ ಲಾರ್ಜ್. ಅಂದರೆ ಜನರು ಮುಗಿದ್ರೆ ಸ್ಮೈಲ್. ಕಾಮಿಡಿ ಶೋಗಳು ಇದೆಯಲ್ಲ, ಆ ಥರದ ನೀವು ಹೇಳ್ತಿರೋದು? ಕಾಮಿಡಿ ಶೋ ಇಸ್ ಅ ಟೆಂಪರರಿ ಪ್ಲಾಟ್ಫಾರ್ಮ್. ಒಂದು 5 ನಿಮಿಷ ನಗ್ಬೋದು, ಮತ್ತೆ ವಾಪಸ್ ಬಂದರೆ EMI ಕಟ್ಟಬೇಕು, ಮಕ್ಳಿಗೆ ಫೀಸ್ ಕಟ್ಟಬೇಕು, ಬೆಲೆ ಏರಿಕೆ ಇದೆ, ಟ್ಯಾಕ್ಸ್ ಕಟ್ಟಬೇಕು. ಸೊ ಇದು ಚಿಂತೆ ಇದ್ದೇ ಇರುತ್ತೆ. ಇದಕ್ಕೆ ರಿಲೀಫ್ ಕೊಡಬೇಕಾಗಿದೆ. ಇಟ್ಸ್ ಕಾಮಿಡಿ ಶೋ ಇಸ್ ಓನ್ಲಿ ಟೆಂಪರರಿ ರಿಲೀಫ್. ಒಂದು 5-10 ನಿಮಿಷ, ಅಥವಾ ಫಿಲ್ಮ್ ನೋಡಿದಾಗ 1 hour, ಕಾಂತಾರ ನೋಡಿದಾಗ 1 hour ಜನ ನಗ್ಬೋದು, ರಿಲೀಫ್ ಆಗ್ಬೋದು. ಒನ್ಸ್ ಅಗೇನ್ ಬ್ಯಾಕ್ ಹೋಮ್ ದ ಚಾಲೆಂಜಸ್ ಆರ್ ಆಲ್ವೇಸ್ ದೇರ್. 6 ಕೋಟಿ ಜನರ ಕಣ್ಮುಂದೆ ಆ ಚಾಲೆಂಜಸ್ ಇದ್ದೇ ಇರುತ್ತೆ. ಐ ಥಿಂಕ್ ಲಿಟ್ರಲಿ ಆ 4 lakh crore ಬಡ್ಜೆಟ್ ಏನಿದೆ ಕರ್ನಾಟಕದ್ದು, ಇಟ್ ಇಸ್ ಲಿಟ್ರಲಿ ಬಿ ಲೂಟೆಡ್ ಅಂತ ನನಗನ್ಸುತ್ತೆ. ಅದು ಜನರಿಂದ ಪ್ರತಿ ವರ್ಷ ತೆರಿಗೆ ರೀತಿ ಕಲೆಕ್ಟ್ ಮಾಡ್ಕೊಳೋದು,
ಅದನ್ನು ಲೂಟಿ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು, ಯಾವುದೇ ಪಕ್ಷದವರಾಗಿರ್ಬೋದು. ದೆರ್ ಇಸ್ ನೋ ಅಕೌಂಟಬಿಲಿಟಿ ಫಾರ್ ಇಟ್. ದೆರ್ ಇಸ್ ನೋ ಫಾರ್ಮ್ ಆಫ್ ರಿಟರ್ನಿಂಗ್ ಬ್ಯಾಕ್ ಆಸ್ ಎ ವೆಲ್ಫೇರ್. ಅಲ್ಟಿಮೇಟ್ಲಿ ಇಟ್ ಈಸ್ ಓನ್ಲಿ ಯೂಸ್ ಫಾರ್ ಇನ್ಕ್ರೀಸಿಂಗ್ ದೇರ್ ಅಸೆಟ್ಸ್. ನೋಡಬಹುದು ರಾಜಕಾರಣಿಗಳ ಅಸೆಟ್ಸು 1,000 ಕೋಟಿ, 1,200 ಕೋಟಿ, 1,400 ಕೋಟಿ ಒಬ್ಬ ವ್ಯಕ್ತಿ ಇದ್ದಾನೆ, ಹೈಯೆಸ್ಟ್, ಅವ್ನು ಸೆಕೆಂಡ್ ಹೈಯೆಸ್ಟ್ ಅಂತೆ. ಆಮೇಲೆ ಮುನ್ರತ್ನ ಹೇಳ್ತಾ ಇದ್ದ 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ ನಾನು ಅಂತ. ಇವು 1,400 ಕೋಟಿ. ವಿ ವಾಂಟೆಡ್ ಟು ನೋ ವಾಟ್ ಇಸ್ ದ ಸೀಕ್ರೆಟ್ ಆಫ್ ಗ್ರೋಯಿಂಗ್ ದ ಅಸೆಟ್ಸ್ ಅಂತ. ಈ ಥರ ಇಷ್ಟು ಮಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಜನರ ಜೇಬಲ್ಲಿ ದುಡ್ಡಿರಬೇಕು, ಜನರ ಬ್ಯಾಂಕಲ್ಲಿ ದುಡ್ಡಿರಬೇಕು. ಅವ್ರ ಸಾಲನೇ ಇದೆ, ಅವ್ರ ಜೊತೆಯಲ್ಲಿ ಇವ್ರು ಮಾಡೋ ಸಾಲನ ತೊಗೊಂಬಂದು ಹಾಕ್ತಾರೆ. 8 ಲಕ್ಷ ಕೋಟಿ ಕರ್ನಾಟಕದ ಸಾಲ ಇದೆ, ಭಾರತದ ಸಾಲ 130 ಲಕ್ಷ ಕೋಟಿ ಇದೆ. ಜನರ ಅವ್ರ ಸಾಲನೇ ತೀರ್ಸೋಕ್ಕಾಗೋದಿಲ್ಲ, ಇವ್ರ ಸಾಲನೂ ಕೂಡ ತೀರಿಸಬೇಕು. ಕೇಂದ್ರ ರಾಜ್ಯ ಸರ್ಕಾರದ್ದು ಸ್ಮೈಲಲ್ಲಿ ಇರುತ್ತೆ. ಸೊ ಅದರಿಂದ ಬೆಲೆ ಏರಿಕೆ ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ಪ್ರೈಸ್ ರೈಸ್ ಇನ್ ಎವ್ರಿ ಸೆಗ್ಮೆಂಟ್. ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಕುಡಿಯೋ ನೀರಿನ ಬೆಲೆ ಜಾಸ್ತಿ ಆಗಿದೆ, ವೆಹಿಕಲ್, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ನೇಮ್ ಎನಿಥಿಂಗ್, ಓನ್ಲಿ ಪ್ರೈಸ್ ರೈಸ್ ಇಸ್ ಈ ಎರಡೂ ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಒಂದೇ ಇವ್ರ ಹತ್ರ ಇರುವಂಥ ಉತ್ತರ. ಅಟ್ ದ ಸೇಮ್ ಟೈಮ್ ಬೆಲೆ ಏರಿಕೆ ಮಾಡಿ ಏನೋ ಅಟ್ಲೀಸ್ಟ್ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತಂದರೆ 4 ಲಕ್ಷ ಕೋಟಿ ಇಸ್ ಓನ್ಲಿ ಲೂಟೆಡ್ ಎವ್ರಿ ಇಯರ್ ಅಂತ ನನಗನ್ಸುತ್ತೆ. ಬೆಲೆ ಏರಿಕೆ ಯಾವತ್ತಿಗಿಂತ ತುಂಬ ಕಮ್ಮಿ ಆಗಿದೆ ಅನ್ನೋದು ಸರ್ಕಾರ ಹೇಳ್ತಾ ಇದೆಯಲ್ಲ. ನನಗೆ ಜನ ಹೇಳಬೇಕು ಸರ್, ಸರ್ಕಾರ ಹೇಳಿದ್ದೆ ಬಿಡಿ, ಡಿಫೆಂಡ್ ಮಾಡ್ಕೊಳುತ್ತೆ. ಏನು ಹೇಳ್ತಾಳೆ, ಎತ್ತೋರಿಗೆ ಅವರ ಮಗು ಮುದ್ದಂತೆ. ಸರ್ಕಾರ ಮಾಡಿದವ್ರಿಗೆ ಅವ್ರು ಮಾಡ್ತಾ ಇರೋದೆಲ್ಲ ಕರೆಕ್ಟೇ. ಅಲ್ಟಿಮೇಟ್ಲಿ ಪೀಪಲ್ ಹ್ಯಾಸ್ ಟು ಸ್ಪೀಕ್. ಜನಕ್ಕೆ ಎಷ್ಟು ಕೊಟ್ಟರು ಸಾಲದು ಅಂತ ಅವ್ರು ಹೇಳ್ತಾರಪ್ಪ. ಜನಕ್ಕೆ ಎಷ್ಟು, ನೀವು ಎಲ್ಲಿಂದ ಏನು ಅವ್ರ ಅಪ್ಪನ ಆಸ್ತಿ ಮಾರ್ಕೊಂಬಂದು ಕೊಡ್ತಾರೆ, ನಾವು ಕಟ್ಟೋ ಟ್ಯಾಕ್ಸನ್ನು ವಾಪಸ್ ಕೊಡೋದು ಅಷ್ಟೇ. ಸಿದ್ದರಾಮಯ್ಯ ಅವ್ರ ಆಸ್ತಿಯನ್ನು ಮಾರಾಟ ಮಾಡಿ ನಮಗೇನು ಬಜೆಟ್ ಮಾಡಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಆಸ್ತಿ ಮಾರಾಟ ಮಾಡಿ ಅಥವಾ 1,400 ಕೋಟಿ ಡಿಕ್ಲೇರ್ ಮಾಡಿದಾರಲ್ಲ, ಅದನ್ನು ತೊಗೊಂಬಂದು ಹಾಕೇನು ಬಜೆಟ್ ಮಾಡಲ್ಲ. ನಮ್ಮ ಟ್ಯಾಕ್ಸಲ್ಲಿ ಬಜೆಟ್ ಮಾಡೋದ್ರಿಂದ ಅದು ನಮಗೆ ಬರಬೇಕು. ಇಟ್ ಈಸ್ ಅವರ್ ಬರ್ತ್ ರೈಟ್, ಬಟ್ ಅದು ಬರಲ್ಲ. ಸೊ ದಟ್ ಈಸ್ ವಾಟ್ ದ ಕರಪ್ಷನ್ ಇಸ್. ನಾನು ಯಾವಾಗಲೇ ಹೇಳಿದೆ, ದ ಪಲ್ಸ್ ಆಫ್ ಇಂಡಿಯಾ ಆ್ಯಂಡ್ ದ ಪಲ್ಸ್ ಆಫ್ ಕರ್ನಾಟಕ ಇಸ್ ಕರಪ್ಷನ್. ಭ್ರಷ್ಟಾಚಾರ ಇವತ್ತಿನ ಪಲ್ಸು. ನೀವು ಅದನ್ನು ಹೇಳ್ತಾ ಒಂದು ಮಾತು ಹೇಳಿದ್ರಿ, 20 ರೂಪಾಯಿ ಏನೋ ಪೆಟ್ರೋಲ್ ಹಾಕ್ಸ್ತಿದ್ದೆ ಅನ್ನೋರು 1,000 ಕೋಟಿಯ ಒಡೆಯ, 1,400 ಕೋಟಿ, 1,400 ಕೋಟಿ. ಸೀಕ್ರೆಟ್ ಏನು ಅಂತ ಈ ಸೀಕ್ರೆಟ್ ಅನ್ನು ಡಿ ಕೆ ಶಿವಕುಮಾರ್ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವರೇ ಡಿಕ್ಲೇರ್ ಮಾಡೋದು 20 ಪೆಟ್ರೋಲ್ ಹುಡುಕಾಟದಲ್ಲಿ ಇದೀರಿ ಅಂತ ಹೇಳಿದ್ರಿ. ಹುಡುಕಾಟ ಅಂತಂತಂದ್ರೆ ಏನಾದರೂ ಸೀಕ್ರೆಟ್ಗಳು ಗೊತ್ತಾಗಿದೆಯಾ? ಕರಪ್ಷನ್ ಅಷ್ಟೇ ಸರ್. ಅಲ್ಲಿ ನಾವು 4 ಲಕ್ಷ ಕೋಟಿನ ಇವರು ಸ್ವಾಹ ಮಾಡ್ತಾರೆ, ಅದೇನು ಹೇಳ್ತಾರಲ್ಲ, ಮಂತ್ರ ಹೇಳ್ಬೇಕಾದ್ರೆ ಸ್ವಾಹ ಅಂತಾರಲ್ಲ, ಹಂಗಾಗಿ ಇವ್ರು 4 ಲಕ್ಷ ಕೋಟಿ ಸ್ವಾಹ, ಅದಕ್ಕೆ 224 ವ್ಯಕ್ತಿಗಳನ್ನು ಇಟ್ಟಿದ್ದೇವೆ. ಆ್ಯಂಡ್ 2023 ದ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಹೇಳುತ್ತೆ 91% ಆಫ್ ದ ಎಲೆಕ್ಟೆಡ್ MLAs ಆರ್ ಮಿಲಿಯನಿಯರ್ಸ್ ಅಂತ ಹೇಳ್ತಾರೆ. ಅಂದರೆ ನೀವು MLA ಆಗ್ಬೇಕಾದ್ರೆ ನೀವು ಕೋಟ್ಯಾಧೀಶ್ವರ ಆಗಿರಬೇಕು, ಇಲ್ಲಾಂದರೆ ನೀವು MLA ಆಗಲ್ಲ. ಸೊ ಬೈ ಯು ರಿಕ್ವೈರ್ ಎ ಕಾನ್ಸ್ಟಿಟ್ಯೂಷನ್ ಇನ್ ದಟ್ ಕೇಸ್. ರಿಪಬ್ಲಿಕ್ ಅಂತ ಯಾಕೆ ಹೇಳಬೇಕಾಗತ್ತೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ದೇಶದ ಪ್ರಧಾನಿ ಆಗ್ಬೋದು, ಒಬ್ಬ ಸಾಮಾನ್ಯ ಟೀ ಮಾರಾಟ ಮಾಡೋಣ ಪ್ರಧಾನಿ ಆಗ್ಬೋದು ಹೇಳುವಂಥ ಸಂವಿಧಾನ ಮತ್ತು ವ್ಯವಸ್ಥೆ ಇವತ್ತು ಕೋಟ್ಯಾಧೀಶ್ವರ MLA ಆಗ್ತಾ ಇದ್ದಾರೆ ಅಂತ. ಮನಿ ಆ್ಯಂಡ್ ಕರಪ್ಷನ್ ಈಸ್ ಪ್ಲೇಯಿಂಗ್ ಎ ಮೇಜರ್ ರೋಲ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ನನಗನ್ಸುತ್ತೆ. ಐ ಥಿಂಕ್ ದಟ್ಸ್ ಮೇಕಿಂಗ್. ಆ್ಯಂಡ್ ನೀವು ಹೇಳ್ಬೋದು, ಏನು ವಾಟ್ ಈಸ್ ಔಟ್ಕಮ್, ಏನಕ್ಕೆ ಕರಪ್ಷನ್ ಆಗಲಿ ಬಿಡಿ ಅಂತ ನೀವು ಅನ್ಬೋದು. ಇವತ್ತು ನೋಡಿ, ಕರಪ್ಷನ್ ಇಲ್ಲದೆ ಇರೋ ದೇಶ ಇಲ್ಲ. ಸಿಂಗಾಪುರ್ ಇದೆಯಲ್ಲ, ಲೀಸ್ಟ್ ಕರಪ್ಟ್, ಬಟ್ ದರ್ ಈಸ್. ಸರ್ ಕರೆಕ್ಟ್. ಹೌ ಟು ಕರೆಕ್ಟ್ ಇಟ್ ಅಂಡ್ ಹೌ ಟು ಮೇಕ್ ಇಟ್ ಲೆಸ್ ಅನ್ನೋದು ನಮಗೆ ಆಲ್ವೇಸ್ ಅ ಪ್ರಾಸೆಸ್. ನಮಗೆ ಡೋಂಟ್ ಐ ಮೀನ್ ಕಂಪ್ಲೀಟ್ಲಿ ಕ್ಲೀನ್ ದ ಕರಪ್ಷನ್. ಸರ್ ಈಗ ನೋಡಿ, ಊಟ ಇಟ್ಕೊಂಡಾಗ ಉಪ್ಪಿನಕಾಯಿ ಇಟ್ಕೊಂತೀವಿ ಟೇಸ್ಟ್ಗೋಸ್ಕರ. ಮಕ್ಕಳು ಊಟ ಮಾಡಿಸ್ಬೇಕಾದ್ರೆ ಒಂದು ಚಾಕ್ಲೇಟ್ ಕೊಡ್ತೀವಿ, ಏನಕ್ಕೆ ಅಂದರೆ ಊಟ ಮಾಡ್ಸೋಕ್ಕೋಸ್ಕರ. ಇವ್ರು ಹೆಂಗೆ ಮಾಡ್ಬಿಟ್ಟವ್ರೆ ಅಂತಂದರೆ, ಊಟನೇ ಚಾಕ್ಲೇಟ್ ಮಾಡ್ಕೊಂಬಿಟ್ಟವ್ರೆ, ಊಟನೇ ನಾವು ಉಪ್ಪಿನಕಾಯಿ ಮಾಡ್ಕೊಂಬಿಟ್ಟಾಗ ಅದೇನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಏನು ಹೆಚ್ಚು ಕಮ್ಮಿ ಅಂತ ಮುಂದೆ ನೇಪಾಳ ಇಸ್ ದ ಬೆಸ್ಟ್ ಎಕ್ಸಾಂಪಲ್, ಅಫ್ಘಾನಿಸ್ತಾನ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಫ್ಘಾನಿಸ್ತಾನ ಒಂದು ದೊಡ್ಡ ರೆವಲ್ಯೂಷನ್ ಇದ್ದಾವ. ಈಗಲೂ ಕೂಡ ದೇರ್ ಇಸ್ ನೋ ಸ್ಟೇಬಲ್ ಗೌರ್ಮೆಂಟ್ ಇನ್ ಅಫ್ಘಾನಿಸ್ತಾನ್. ಇವನ್ ಪಾಕಿಸ್ತಾನ್ ವಿ ಡೋಂಟ್ ಹ್ಯಾವ್ ಎ ಸ್ಟೇಬಲ್ ಗೌರ್ಮೆಂಟ್. ಶ್ರೀಲಂಕಾ ಇಟ್ ವೆಂಟ್ ಥ್ರೂ ಹೆಲ್. ನೇಪಾಳ ಇಸ್ ಬರ್ನಿಂಗ್. ನೇಪಾಳದ ಸುಪ್ರೀಂ ಕೋರ್ಟ್ ಬೆಂಕಿ ಇಟ್ಟರು. ಅಲ್ಲಿನ ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿ ಹೆಂಡ್ತಿಗಿನ ಸಾಯಿಸಾಕರು, ಬೀದಿಲಿ ಹೊಡೆದ್ರು. ಆ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು, ಆ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದು, ಒಂದು ಎಚ್ಚೆತ್ಕೊಳ್ಬೇಕಾಗುತ್ತೆ. ಅದಿದೆ ಅಂತ ನೀವು ಹೇಳೋದಾ? ಸೊ ಬಂದಿದೆ. ಹೂ ನೋಸ್. ಅಂದರೆ ನೀವು ಈ ಥರ ಹೇಳಿ ಜನರನ್ನು ಉದ್ರೇಕಗೊಳಿಸೋದ? ಅಲ್ಲ, ಉದ್ರೇಕಗೊಳಿಸ್ತಾ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳು ಕೇಳ್ರಿ, ಯಾರ್ಯಾರು ಉದ್ರೇಕಗೊಳಿಸ್ತಾರೆ. OT ರವಿ ಉದ್ರೇಕಗೊಳಿಸ್ತಾ ಇರೋದು, DK ಶಿವಕುಮಾರ್ ಉದ್ರೇಕಗೊಳಿಸಿ. ವಿ ಆರ್ ಓನ್ಲಿ ಕ್ವಶನಿಂಗ್ ದಮ್, ಡೋಂಟ್ ಟೇಕ್ ದಸ್ ಟು ದಟ್ ಪ್ಲೇಸ್. ಆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡೋಗ್ಬೇಡಿ ಅಂತ ಹೇಳ್ತಾ ಇರೋದು. ದಿನ ಉದ್ರೇಕಗೊಳಿಸೋದು ದೇಶದ ರಾಜಕಾರಣಿಗಳು ಎಲ್ಲರಿಗೂ ಗೊತ್ತಿದೆ. ನಾನು ಗ್ರಾಮ ಪಂಚಾಯತಿ ಮೆಂಬರೂ ಅಲ್ಲ, ಆದರೂ ಸೇಮ್ ಆಗ್ತೀನಿ ಅಂತ ಹೇಳ್ತೀನಿ, ಅದು ಬೇರೆ ವಿಚಾರ. ನಾನು ಗ್ರಾಮ ಪಂಚಾಯತಿ ಮೆಂಬರೂ ಅಲ್ಲ. ಅದು ತುಂಬ ಕುತೂಹಲ ಇದೆ ನನಗೆ. ಅದೇನದು? ಇಲ್ಲ, ದ ಅಲ್ಟಿಮೇಟಮ್ ಇಸ್ 2011-12 ವಿ ಸಾ ಎ ವೆರಿ ಬಿಗ್ ಐ ಥಿಂಕ್ ಒಂದು ಮೊಮೆಂಟಮ್ ಅಗೇನ್ಸ್ಟ್ ಕರಪ್ಷನ್. ಸೊ ನಮ್ಗೆ ಅನಿಸಿದ್ದು 15 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದಂಥ ಡೆಲ್ಲಿನ ಒಬ್ಬ ಸಾಮಾನ್ಯ IAS ಆಫೀಸರ್ ಟೇಕ್ ಓವರ್ ಮಾಡಿ CM ಆಗಿಬಿಡ್ತಾನೆ 3 ಟರ್ಮ್. ಇಫ್ ದೆರ್ ಇಸ್ ಎ ಬಿಲೀಫ್, ದೆರ್ ಇಸ್ ಅ ವೇ.
ಕರ್ನಾಟಕವನ್ನು ಲಿಬರೇಟ್ ಮಾಡ್ಬೇಕನ್ನೋದು ನಮ್ಮ ಒಂದು ಬಟ್ ಕೊನೆಗೂ ಅವರು ಬಿದ್ದಿದ್ದು ಅದೇ ಗುಂಟಿಗಲ್ವ. ಅಟ್ಲೀಸ್ಟ್ ದೇ ಡೆವಲಪ್ಡ್ ಲಾಟ್ ಆಫ್ ಸ್ಕೂಲ್ಸ್, ಅಲ್ಲೊಂದಷ್ಟು ಸ್ಕೂಲ್ಸ್ಗಳನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದಾಗಿದೆ. ಭ್ರಷ್ಟಾಚಾರ ನೀವು ಅದೇ ಗುಂಡಿಗೆ ಬೀಳಲ್ಲ ಅಂತ ಏನ್ ಗ್ಯಾರಂಟಿ? ಡೆಫಿನೆಟ್ಲಿ ಅದಕ್ಕೆ ಮುಂಚೆ ಭ್ರಷ್ಟಾಚಾರ ಮಾಡಿರೋರಿಗೆ ಬೀದಿನಲ್ಲಿ ನೇಣು ಹಾಕುವಂತ ಒಂದು ಕಾನೂನು ತಿದ್ದುಪಡಿ ಮಾಡ್ತೀವಿ. ವಿ ವಿಲ್ ಹ್ಯಾಂಗ್ ದೆಮ್. ನನಗೆ ಅಧಿಕಾರ ಸಿಕ್ಕರೆ ಹೇಳಿದಷ್ಟು ಸುಲಭನಾ? ಮಾಡೋಣ, ಟ್ರೈ ಮಾಡೋಣ. ಇವನ್ ಇದೇ ಡಿ ಕೆ ಶಿವಕುಮಾರ್ 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದೆ ಅಂತ ಹೇಳ್ದಂತ ಇದೇ ಮುನಿರತ್ನ ಹೇಳಿದ್ದು ವಿಚಾರ ತಗೊಂಡ್ಬಿಟ್ರೆ, ಅವತ್ತು 20 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತ ಡಿ ಕೆ ಶಿವಕುಮಾರ್ ಇವತ್ತು ಉಪಮುಖ್ಯಮಂತ್ರಿ, ಇವನ್ ಫರ್ಗೆಟ್ ಅಬೌಟ್ ಸಿಎಂ, ಈ ಬಿಕಮಿಂಗ್ ಸಿಎಂ, ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದು ಕೂಡ ಐ ಥಿಂಕ್ ಬಿಗ್ ಅಚೀವ್ಮೆಂಟ್. ಒಬ್ಬ ಡಿ ಕೆ ಶಿವಕುಮಾರ್ ಅದನ್ನು ಮಾಡೋಕ್ಕೆ ಸಾಧ್ಯ ಆದರೆ ನಾವು ಕನ್ಸು ಕಾಣೋದ್ರಲ್ಲಿ ತಪ್ಪೇನಿದೆ? ನಾನು ಕನ್ಸನ್ ಕಾಣ್ತಾ ಇಲ್ಲ, ನಾನು ರಿಯಾಲಿಟಿ ನೋಡ್ತಾ ಇದ್ದೀನಿ. ಕರ್ನಾಟಕ ರಿಕ್ವೈರ್ಸ್ ಎ ಡಿಫ್ರೆಂಟ್ ಪಾಲಿಟಿಕ್ಸ್ ಅಂತ ನನಗಂತೂ ಅನ್ನಿಸ್ತಾ ಇದೆ, ಜನರಿಗೂ ಅನ್ನಿಸ್ತಾ ಇದೆ. ಅದು ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ? ಡಿಫ್ರೆಂಟಾಗಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ವೋಟ್ ಹಾಕಿದ್ರೆ 2 ಸರ್ಕಾರ ಆಗುತ್ತೆ. 6 ಕೋಟಿ ಕನ್ನಡಿಗರು ವೋಟ್ ಹಾಕಿದ್ರೆ ಕೇಂದ್ರ ಸರ್ಕಾರ ಆಗುತ್ತೆ, ರಾಜ್ಯ ಸರ್ಕಾರ ಆಗುತ್ತೆ. ವಿ ಎಂಪವರ್ ಬೋತ್ ಆಫ್ ದೆಮ್. 24 ಗಂಟೆ ನಾವು ಟ್ಯಾಕ್ಸ್ ಕಟ್ತೀವಿ. ಒಂದು ಬಿಳೆ ಆನೆ ಸಾಕ್ತೀವಿ, ಒಂದು ಕರೆ ಆನೆ ಸಾಕ್ತೀವಿ. ಬಿಳೆ ಆನೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರ, ಕರೆ ಆನೆ ರಾಜ್ಯ ಸರ್ಕಾರ. ಇವೆರಡೂ ಸಾಕೋ ಕೆಪಾಸಿಟಿ ಇರೋಂಥವ್ರು. ಐ ಥಿಂಕ್ ನಮ್ಮಗಳಿಗೆ ಸೇವೆಗಳು ಮನೆಗೆ ಬರಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಮನೇಲಿ ಸತ್ತರು ಅಥವಾ ಹುಟ್ಟಿದ್ರು, ಒಂದು ಬಸ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ 5-6 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಒಂದು DL ಬೇಕು ಅಂದರೆ 10-15 ಸಾವಿರ ರೂಪಾಯಿ. ಅವ್ನು ಯಾರು ಐ ಥಿಂಕ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಹತ್ರ ಹೋಗಿ ಅಲ್ಲಿ ಕಲ್ತ್ಕೊಂಡು ಅವನಿಗೆ ಲಂಚ ಕೊಟ್ಟು ನಾವು 15-20 ಸಾವಿರ ರೂಪಾಯಿ ಬರೀ ಒಂದು DL ಕೊಡಬೇಕಾಗುತ್ತೆ. ಒಂದು ಮನೆ ಪ್ಲಾನಿಂಗ್ ಬೇಕು ಅಂತಂದರೆ ಪೀಪಲ್ ಸ್ಪೆಂಡ್ ಅರೌಂಡ್ ಲ್ಯಾಕ್ಸ್ ಟುಗೆದರು. ಒಂದು ಖಾತೆ ಮಾಡಿಸ್ಬೇಕಾದ್ರೆ ಲ್ಯಾಕ್ಸ್ ಟುಗೆದರು. ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳಿಗೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋಂಥ ಆಫರ್ ಏನು ಅಂತಂದರೆ, B ಖಾತೆಯಿಂದ A ಖಾತೆ ಮಾಡಿಕೊಡ್ತೀನಿ, ಫ್ರೀಯಾಗಿ ಏನು ಮಾಡ್ತಾ ಇಲ್ಲ ಅದನ್ನು. ದೇ ಆರ್ ಚಾರ್ಜಿಂಗ್ ಲ್ಯಾಕ್ಸ್ ಟುಗೆದರ್ ಪೆನಾಲ್ಟಿ. ಒಂದು 30-40 ಸೈಟ್ಗೆ ಹೆಚ್ಚು ಕಮ್ಮಿ 6 ಲಕ್ಷ ಪೆನಾಲ್ಟಿ ಹಾಕಿ B ಖಾತೆಯಿಂದ A ಖಾತೆ. ಏನಿದು ಲೂಟಿ ಮಾಡೋ ಕಾರ್ಯಕ್ರಮ ಅಷ್ಟೇ. ಅಂದರೆ ನಿಮಗೆ 6 ಲಕ್ಷ ಸರ್ಕಾರಕ್ಕೆ ದುಡ್ಡು ಕೊಟ್ಬಿಟ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಅಂದರೆ ಕರೆ ಆನೆ ಬಿಳೆ ಆನೆ ಆಗ್ಬಿಡ್ತದೆ. ಇನ್ ದ ನೇಮ್ ಆಫ್ ದ ಪಾಲಿಸಿ, ಇನ್ ದ ನೇಮ್ ಆಫ್ ಗಿವಿಂಗ್ ಅ ಪೀಪಲ್ ಡಾಕ್ಯುಮೆಂಟೇಶನ್, ದ ಗೌರ್ಮೆಂಟ್ ಈಸ್ ಲೂಟಿಂಗ್. ಹಗಲು ದೊರೆಡೆ ಇದು ಅಲ್ಲ. ಒಬ್ಬ ಓಟ್ ಹಾಕಿ ನಿಮ್ಗೆ ಓಟ್ ಹಾಕಿದವನಿಗೆ ನೀನು ಅವನ ನಿಮ್ಮ ಖಾತೆ ಮಾಡಿಕೊಡಿ, ಫ್ರೀಯಾಗೆ ಮಾಡಿಕೊಡ್ಬೋದಲ್ಲ, ಪೆನಾಲ್ಟಿ ಯಾಕೆ ತೊಗೊತೀರಾ? ವೈ ಡ್ಯೂ ಚಾರ್ಜ್ ಫ್ರಮ್ B ಖಾತೆಯಿಂದ ನೀವು A ಖಾತೆ ಮಾಡಲಿಕ್ಕೆ 5-6 ಲಕ್ಷ ಪೆನಾಲ್ಟಿ ತಗೊಳ್ತೀರಂದ್ರೆ, ಡೋಂಟ್ ಯು ಥಿಂಕ್ ಇದು ಡಕಾಯಿತರೆಲ್ಲ ಮಾಡೋ ಕೆಲಸ ಅಲ್ವಾ? ಇದು ಲಿಬರೇಟೆಡ್ ಕಂಟ್ರಿ, ಒಂದು ಪ್ರಜಾಸತ್ತಾತ್ಮಕ ಇರೋಂಥ ಕಂಟ್ರಿಲಿ ಮಾಡೋಂಥ ಕೆಲಸನ ಇದು. ಇದನ್ನ ಜನ ಪಾಪ ಪೇಪರಲ್ಲಿ ಹೆಡ್ಲೈನ್ಸು, ನಿಮ್ಮ B ಖಾತೆಗಳು 75,000 ಪ್ರಾಪರ್ಟಿಗಳು A ಖಾತೆ ಆಗುತ್ತೆ. ಕರೆಕ್ಟ್ ಗುರು, ಪೆನಾಲ್ಟಿ ಯಾಕೆ ತಿಂತೂ ಬರೀ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಇಶ್ಯೂ ದೊಡ್ಡದಾಗ ಬರೀತಾರೆ. ಬಟ್ ದೇ ಡೋಂಟ್ ದೇ ಆರ್ ಚಾರ್ಜಿಂಗ್ ಫಾರ್ ಇಟ್. ಐ ಥಿಂಕ್ ದೇ ಆರ್ ಓನ್ಲಿ ಅಗೇನ್ ದ ಫೂಲಿಂಗ್ ದ ಪೀಪಲ್. ಮತ್ತು ಇದ್ಯಾವುದು ಐ ಥಿಂಕ್ ಈ ಖಾತಾ ಅಂತೇಳಿ ಒಂದೊಂದು PDOಗಳು ಒಂದೊಂದು ಪ್ರಾಪರ್ಟಿಗೆ 30,000, 40,000, 50,000. ದೇ ಆರ್ ಮೇಡ್ ಇಟ್ ಮ್ಯಾಂಡೇಟಿ. ಅದಿಲ್ಲ ಅಂತಂದರೆ ನೀವು ಮಾರಾಟ ಮಾಡೋಕ್ಕಾಗಲ್ಲ, ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಅದು ತೊಗೊಳ್ಲೇಬೇಕು. ಅದು ತೊಗೊಳ್ಬೇಕು ಅಂದರೆ 30-40 ಸಾವಿರ. ಕರ್ನಾಟಕದಲ್ಲಿ ಎಷ್ಟು ಹಳ್ಳಿ ಇದೆ? 40,000, 50,000 ಹಳ್ಳಿಗಳಿದೆ. ಎಷ್ಟು ಕೋಟಿ ಪ್ರಾಪರ್ಟಿಗಳಿದೆ? ಇಂಟು 30,000, 40,000 ಮಿಲಿಯನ್ಸ್ ಆಗ್ಬಿಡ್ತು ದುಡ್ಡು. ಇಟ್ಸ್ ಓನ್ಲಿ ದಟ್ ದೇ ಆರ್ ಇನ್ಕ್ರೀಸಿಂಗ್ ಕರಪ್ಷನ್. ಬಟ್ ಎಲ್ಲನೂ ಕೂಡ ಅಫಿಷಿಯಲ್ ಆಗಿ ಹೋಗ್ತಾ ಇರುತ್ತಲ್ಲ ಸರ್. ನಿಮ್ಮ ಇನ್ವೆಂಟರ್ಸೇ ಫೀಸ್ ಅಫಿಷಿಯಲ್ ಆಗಿ ಹೋಗುತ್ತೆ, ಕಿಕ್ ಬ್ಯಾಕು ಬ್ಲ್ಯಾಕಲ್ಲೇ ಹೋಗೋದು, ಕ್ಯಾಶಲ್ಲೇ ತೊಗೊಳೋದು ಇವರು. ಅದಕ್ಕೆ ಅವರು ಬ್ರೋಕರ್ಗಳು ಇಟ್ಟಿರ್ತಾರೆ, PDOಗಳು, RTO ಅಧಿಕಾರಿಗಳು ಅಷ್ಟೇ. ಒಂದಷ್ಟು ಐ ಥಿಂಕ್ ಡ್ರೈವಿಂಗ್ ಸ್ಕೂಲ್ಗಳು ಅವ್ರನ್ನ ಇಟ್ಟಿರ್ತಾರೆ, ಅವ್ರ ಮುಖಾಂತರ ಲಂಚ ಹೋಗುತ್ತೆ. ಪೊಲೀಸರು ಅಷ್ಟೇ. ವಾಟ್ ಯು ಥಿಂಕ್ ಸರ್? ಅವ್ರು ಡೈರೆಕ್ಟಾಗಿ ತೊಗೊತಾರ? ಇಂಥದ್ದಿಲ್ಲ, ಅವರು ಕೂಡ ಬ್ರೋಕರ್ಗಳನ್ನ ಇಟ್ಟಿರ್ತಾರೆ. ಎವ್ರಿ ಗೌರ್ಮೆಂಟ್ ಅಫಿಷಿಯಲ್ ಈಸ್ ವೆರಿ ಅವೇರ್. ಡೈರೆಕ್ಟಾಗಿ ಕೂಡ ತಗೊಳಕೊಂಡ್ಬಿಡ್ತೀವಿ ಅಂತೇಳಿ ಅಲ್ಲಿ ಪಾನ್ ಅಂಗಡಿಯಲ್ಲಿ ಕೊಡಿ ಅಂತ ಹೇಳ್ತಾರೆ, ಅಲ್ಲಿ ಚಾಕ್ಲೇಟ್ ಅಂಗಡಿಯಲ್ಲಿ ಕೊಡಿ ಅಂತಾರೆ, ಅಲ್ಲಿ ಯಾರೋ ಇನ್ನೊಬ್ಬರು ಫಿಕ್ಸ್ ಮಾಡಿ ಅಲ್ಲೋ ಕೊಡಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ವೇ. ಸೊ ಕರಪ್ಷನ್ ಲೀಗಲೈಸ್ ಮಾಡಿಬಿಟ್ರೆ ಒಳ್ಳೆಯದು. ಇಲ್ಲ ಗುರು ನಾವು ಇಂಥ ಚಾರ್ಜ್ ಮಾಡ್ತೀವಿ ಅಂತ. ಸೊ ವಿ ವಾಂಟೆಡ್ ಟು ಚೇಂಜ್ ದಿಸ್. ನಮ್ಮ ಸಂವಿಧಾನದ ಅಡಿಯಲ್ಲಿ ಭ್ರಷ್ಟಾಚಾರ ದೊಡ್ಡ ಮಟ್ಟಕ್ಕೆ 78 ವರ್ಷಗಳಂತ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಜನರ ಜೇಬಲ್ಲಿ ದುಡ್ಡಿಲ್ಲ. ಅಧಿಕಾರಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಬ್ಯಾಂಕ್ ಅಕೌಂಟ್ಗಳು ತುಂಬಿ ತುಳುಕ್ತಾ ಇದೆ. 97% ಜನರು ನೋವಲ್ಲಿದ್ದಾರೆ. 3% ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು, ಒಂದಷ್ಟು ಬಿಸ್ನೆಸ್ ಮ್ಯಾನ್ಗಳು ಚೆನ್ನಾಗಿದ್ದಾರೆ. ವಿ ವಾಂಟ್ ಟು ಚೇಂಜ್ ದ ಇಕ್ವೇಷನ್. ಲಾರಿ ಜಗದೀಶ್ ಅವರು ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ತುಂಬ ಸಿಮಿಲರ್ ಕೇಳಿಸುತ್ತೆ. ಅದೇ ಆಗ ನಾವು ದಿಲ್ಲಿಯಲ್ಲಿ CM ಆದ ಇದ್ರ ಬಗ್ಗೆ ನಾನು ಹೇಳಿದೆ. Just an example. Yes. Just give an example. Yeah. ಈ ಕಡೆ ಪಾಪ ತುಂಬ ಒಳ್ಳೆ ಆದರ್ಶವಾದಂತಹ ಯೋಚನೆಯನ್ನು ಇಟ್ಕೊಂಡು ಪ್ರಜಾಕೀಯ ಅಂತ ಹೇಳ್ಕೊಂಡು ಉಪೇಂದ್ರ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದು ಟೇಕ್ ಆಫೇ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಸಮಯ ತಗೊಳುತ್ತೆ ಅಂತ ಅವರೇ ಹೇಳ್ತಾರೆ. ಸೊ ನೀವೆಲ್ಲಿ ನಿಂತ್ಕೋತೀರಾ? ಇಲ್ಲ, ಪ್ರಜಾಕೀಯನ ಪಾರ್ಟಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಲೀಡರ್ ಆದನು ಹೊರಗಡೆ ಬರಬೇಕು. ಒಬ್ಬ ಲೀಡರ್ ಆದನು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕು. ಪ್ರಜಾಕೀಯ ಮಾಡಿದ್ದೀನಿ, ನೀವೇ ಕೂತ್ಕೊಂಡು ಹೋರಾಟ ಮಾಡಿ ಅಂತಂದರೆ ಅದು ಅದೇ ಹೇಳ್ತಾರಲ್ಲ, ಬಡವ್ರ ಮಕ್ಕಳನ್ನ
ಬೀದಿಗೆ ತಳ್ಬಿಟ್ಟು ನಾವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಡೈಲಾಗ್ ಹೊಡಿಯೋದು. ಸರ್, ರಾಜಕೀಯ ಅನ್ನೋದು ಡೈಲಾಗ್ ಹೊಡೆಯೋ ಪ್ಲ್ಯಾಟ್ಫಾರ್ಮ್ ಅಲ್ಲ. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ವಿಚ್ ಹ್ಯಾಸ್ ಟು ಬಿ ಲೆಡ್. ವಿ ಹ್ಯಾವ್ ಸೀನ್ ಚಿ ಗವಾರೋ, ನೆಲ್ಸನ್ ಮಂಡೇಲ 28 ವರ್ಷ ಜೈಲಲ್ಲಿದ್ದರು. ಆಮೇಲೆ ನಮ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ದೇ ಹ್ಯಾವ್ಗಾನ್ ಟು ದಟ್ ಪ್ರೋಸೆಸ್ಸು. ಇದು ಮನೇಲಿ AC ರೂಮಲ್ಲಿ ಕೂತ್ಕೊಂಡು ನಾನು ರಾಜಕೀಯ ಪಾರ್ಟಿ ಏನು ಮಾಡ್ತೀನಿ ಅಂದರೆ ಐ ಥಿಂಕ್ ಇಟ್ಸ್ ಓನ್ಲಿ ಪಾಸಿಬಲ್ ವಿತ್ ಏನೋ ಉಪೇಂದ್ರ. ಬೇರೆ ಯಾರ ಕೈಲೂ ಅದನ್ನು ಸಾಧ್ಯನೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಗೊತ್ತಿಲ್ಲ ಇದೇನು ಮಾಡ್ತಾರೆ ಅಂತ. ಬಟ್ ಐ ಫೀಲ್ ಇಟ್ಸ್ ಜಸ್ಟ್ ಎ ಡಮ್ಮಿ ಸ್ಟೇಟ್ಮೆಂಟ್ಸ್ ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಏನು ಬೇಡ, ಅವರು ಯೋಚನೆಗಳಿದೆಯಲ್ಲ, ಅವರು ಬುದ್ಧಿವಂತರಲ್ವ ಸರ್? ನಾನು ಯಾರನ್ನೂ ನೀವು ಬುದ್ಧಿವಂತರು ಸರ್, ನಿಮ್ಮನ್ನು ಕೂಡ ನಾವು ತೆಗೆದಾಕೋಕ್ಕಾಗೋದಿಲ್ಲ. ವಾಟ್ ಐ ಮೀನ್ ಟು ಸೇ ಈಸ್, ಒಂದು ರಾಜಕೀಯ ಬದಲಾವಣೆ ಅಥವಾ ರಾಜಕೀಯ ಪಕ್ಷ ಅಂದಾಗ ನೀವು ಹೋರಾಡಬೇಕಾಗತ್ತೆ. ಒಂದು BSP ಕಟ್ಟಬೇಕಾದ್ರೆ ಅದರ ಲಿಬರೇಟರ್ ಫೌಂಡ್ರು ಒಂದಷ್ಟು ಹೋರಾಟಗಳನ್ನು ಮಾಡಿ ಒಂದಷ್ಟು ಮಾಡಿದ್ದಾರೆ, ಹಂಗೆ ಬಂದಿದೆ. ಈ ಕಾಂಗ್ರೆಸ್ ಕಟ್ಟಬೇಕಾದ್ರೆ ಒಂದಷ್ಟು ಸ್ವತಂತ್ರ ಪೂರ್ವದ ಹೋರಾಟಗಳಂತ ಬಂತು. BJP ಕಟ್ಟಬೇಕಾದ್ರೆ ಒಂದು ಅಜೆಂಡಾ ಇಟ್ಕೊಂಬಂದ್ರೆ ಹಿಂದುತ್ವ, ನಮ್ದು ಹಿಂದೂ ರಾಷ್ಟ್ರ. ದೇರ್ ವಾಸ್ ಅನ್ ಅಜೆಂಡಾ ಆ್ಯಂಡ್ ದೇ ವಾಸ್ ಡೆಮಾಲಿಷಿಂಗ್ ಎ ಮಸ್ಜಿದ್, ಮತ್ತು ಲಿಬರೇಷನ್ ಆಫ್ ರಾಮ ಮಂದಿರ್, ಆಮೇಲೆ ಎಲ್ಲರಿಗೂ ಕೂಡ ದುಡ್ಡು ಹಾಕ್ತೀವಿ, ಚಿನ್ನದ ರಸ್ತೆ ಮಾಡ್ತೀವಿ. ಒಂದು ಲಿಬರೇಷನ್ ಇತ್ತು. ವಿತೌಟ್ ಲಿಬರೇಷನ್ ಆ್ಯಂಡ್ ವಿತೌಟ್ ಹೋರಾಟ ಏನೂ ಆಗಲ್ಲ. ನಾವು ಏನೂ ಹೋರಾಟ ಮಾಡಲ್ಲ, ಮನೇಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತಂದರೆ ಐ ಥಿಂಕ್ ಪ್ರಜಾಕೀಯ ನೋ ಕಮೆಂಟ್ ಅಗೇನ್ಸ್ಟ್ ಇಟ್. ಬಟ್ ಆ ರೀತಿ ಪಕ್ಷವನ್ನು ಕಟ್ಟಲಿಕ್ಕಾಗಲ್ಲ ಅಂತ ನನ್ನ ಒಂದು ಭಾವನೆ. ಐ ಮೈಟ್ ಬಿ ರಾಂಗ್ ಆಲ್ಸೋ. ನಿಮ್ಮ ಪ್ರಯತ್ನ ವಿಭಿನ್ನವಾಗಿರುತ್ತೆ. ಇಲ್ಲ, ಪ್ರಯತ್ನ ಆಲ್ರೆಡಿ ಮಾಡಿದ್ದೀವಿ. ಏನಿಲ್ಲ, ಹಸು ತಗೊಂಬಂದಿದ್ದೀವಿ, ಮೂಗ್ದಾರ ಕಟ್ಟಾಕ್ಬೇಕಷ್ಟೇ, ಕಟ್ತೀವಿ. ಎಲ್ಲರೂ ಕಟ್ಟೋರೆ, ನಾವು ಕಟ್ಟೋಕ್ಕಾಗಲ್ಲ, ಕಟ್ಟಿ ತೋರಿಸ್ತೀವಿ. ನಾವು ಡೆನ್ಮಾರ್ಕ್ ಹಸುನೇ ತಂದಿದ್ದೀವಿ. ಒಳ್ಳೆ ಹಾಲು ಕೊಡಬೇಕು, ಒಳ್ಳೆ ಮೊಸರಾಗಬೇಕು, ಒಳ್ಳೆ ಅದರಿಂದ ಆಹಾರನೂ ಬರಬೇಕು, ನೋಡೋಕೆ ಹಸು ಚೆನ್ನಾಗೂ ಇರಬೇಕು, ಕಟ್ತೀವಿ. ಈಗ ಸಾಮಾನ್ಯ ರಾಜಕಾರಣಿಗಳಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ವಂಶಪಾರಂಪರ್ಯ ದೇವೇಗೌಡರು ಆದಮೇಲೆ ಕುಮಾರಸ್ವಾಮಿ ಆದಮೇಲೆ ಅವ್ರ ಮಗ ಬೊಮ್ಮಾಯಿ, ಅವ್ರ ಅಪ್ಪ ಮುಖ್ಯಮಂತ್ರಿ, ಬೊಮ್ಮಾಯಿ ಮುಖ್ಯಮಂತ್ರಿ, ಅವ್ರ ಮಗನೂ ಆಗಬೇಕು. ಈ ಕಡೆ ಸಿದ್ದರಾಮಯ್ಯ CM, ಅವ್ರ ಮಗ MLC, ಅವ್ರ ಮೊಮ್ಮಗ MLA ಆಗಬೇಕಂತೆ. ಈ ರೀತಿ ವಂಶಪಾರಂಪರ್ಯ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ನಿಂತ್ಕೊಂಡು ಸೋತ. ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ MP, ಈಶ್ವರ್ ಖಂಡ್ರೆ ಅವ್ರ ಮಗ MP, ಈ ಕಡೆ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಕಾಂಗ್ರೆಸ್ಗೆ ಅಧ್ಯಕ್ಷರು. ಅದೇ ಅವ್ರ ವಂಶಪಾರಂಪರವಾಗಿ ಆ ಪಕ್ಷಗಳನ್ನು ಇಟ್ಕೊಂಡು ಜನರಿಗೆ ಯಾವುದೇ ಸ್ವತಂತ್ರ ಕೊಡದೆ, ಯಾರಿಗೂ ಟಿಕೆಟ್ ಕೊಡದೆ. ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತಾರೆ ಸರ್ ಹೊಸಬರಿಗೆ? ಅಲ್ಲ, ಅವರಿಗೆ ಎಬಿಲಿಟಿ ಇದ್ರೆ ಅವ್ರು ಮಾಡಬಾರ್ದು. ಯಾರು ಹೇಳಿ? ಅವ್ರ ಮಕ್ಕಳಿಗೆ ಎಬಿಲಿಟಿ ಇದ್ರೆ ಅವರು 3 ಸತಿ ಸೋತ ಲೀಡರ್ ಆಗಬಾರ್ದು. ಅಲ್ಲ, 3 ಸತಿ ಸೋತ ಅಲ್ಲ, ಎಬಿಲಿಟಿ ಇದ್ರೆ ನಾನು ಎಲ್ಲರನ್ನು ಹೇಳಿ ಅಲ್ಲ, ನಾನು ಹೇಳೋದು 3 ಸತಿ ಸೋತ ನಿಖಿಲ್. ಯಾವ ಎಬಿಲಿಟಿ ಇದೆ ಸರ್? ಈ ಕುಮಾರಸ್ವಾಮಿ ಹಿಂದ್ಗಡೆ ನಿಂತ್ಕೊಂಡು ಯಾರು ಬೇಕಾದ್ರೆ ಮೇಕ್ ಇಟ್ಕೊಂಡು ಮಾತಾಡ್ಬೋದು. ಕುಮಾರಸ್ವಾಮಿ ಇಲ್ದಿರ ನಮ್ಗೆ ಯಾವ ಕುಮಾರಸ್ವಾಮಿನೂ ಇಲ್ಲ, ಯಾವ ಬೊಮ್ಮಾಯಿನೂ ಇಲ್ಲ, ನನಗೆ ಯಾವ ಸಿದ್ದರಾಮಯ್ಯನೂ ಇಲ್ಲ. ವಿತೌಟ್ ದಟ್ ಐ ಆಮ್ ಸ್ಟ್ರೈಕಿಂಗ್. ದಿಸ್ ಈಸ್ ಕಾಲ್ಡ್ ಬಿಲ್ಟ್ ಇನ್ ಎಬಿಲಿಟಿ ಆ್ಯಂಡ್ ಟ್ರೈಂಗ್ ಟು ಬಿಲ್ಡ್ ಅಪ್ ಅಂತ. ನೋಡಿ, ಮೊನ್ನೆ ಇವನು ಯಾರು ಬೊಮ್ಮಾಯಿ ಮಗನೂ ಸೋತದ. ನಾವೇ ಸೋಲ್ಸಿ ಅಂದ್ವಿ, ವಂಶ ಪಾರಂಪರೆಗೆ ಬೇಡ ಅವ್ರನ್ನ, ಇವ್ರ ಮಕ್ಕಳನ್ನ ಸೋಲ್ಸಿ ಅಂತ ನಾವು ಕೂಡ ವಿರುದ್ಧವಾಗಿ ಮಾತಾಡಿದ್ವಿ. ಇವನ್ ನಿಖಿಲ್ ಕುಮಾರಸ್ವಾಮಿನೂ ಸೋಲ್ಸಿ ಅಂದ್ವಿ. ಸಾಕು, ಅಧಿಕಾರ 3 ಪರಂಪರೆ ಮಾಡ್ಕೊಂಬಂದವ್ರೆ. ನಾವಂದ್ರೆ ಯಾರು? ನಾವೇ ಹೇಳಿದ್ವಿ ಸರ್. ನಾನೇ ಹೇಳಿದೆ, ನಾನೇ ಪರ್ಟಿಕ್ಯುಲರ್ ಹೇಳಿದೆ, ನಾನೇ ಒಂದು ಶಕ್ತಿ. ಯಾಕೆ ನಾನಂದ್ರೆ ಏನು ಮಿಂಟು ಸೇ ನಾನು ಒಬ್ಬನೇ ಅಂತಾನೆ? ಎಸ್, ಐ ಆಮ್ ದ ಪಲ್ಸ್ ಆಫ್ ದ ಪಬ್ಲಿಕ್. ನನ್ನಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಸೋಲ್ಸೋಂಥ ಜನ ಇದ್ದಾರೆ, ಫಂಡಿಂಗ್ ಮಾಡೋಕ್ಕಿದ್ದಾರೆ ನಮ್ಮ ಹತ್ರ. ಐ ಆಮ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ಬಟ್ ಇಷ್ಟೆಲ್ಲ ಹೇಳೋ ಲಾಯರ್ ಜಗದೀಶ್ ಅವರು ಲಾಯರೇ ಅಲ್ಲ, ಅವ್ರು ಕಲ್ತೇ ಇಲ್ಲ ಅಂತಾರಲ್ಲ. ಬೇಡ ಬಿಡಿ, ಅದು ನಮ್ಗೆ ನಾನೇನು ಸರ್ಟಿಫಿಕೇಟ್ ಪ್ರತಿದಿನ ತೋರಿಸ್ಕೊಂಡು ನಾನು ಲಾಯರ್ ಅಂತ ಹೇಳ್ಕೊಳ್ಳೋಂಥ ಅವಶ್ಯಕತೆ. ನಾನು ಮನುಷ್ಯ, ನಾನೊಬ್ಬ ಹೋರಾಟಗಾರ. ಬೇಡ ಲಾಯರ್. ಯಾಕೆ ಹಂಗೆ ಹೇಳ್ತಾರೆ? ಈಗ ಅವರು ಕೇಳೋರು ಇರ್ಬೇಕಲ್ವಾ ಪಾಪ. ಏನೂ ಮಾಡೋಕ್ಕಾಗಿಲ್ಲ ಅಂದಾಗ ಏನೋ ಒಂದು ಅವ್ರಿಗೆ ಒಂದು ಡ್ಯಾಮೇಜ್ ಮಾಡ್ಬೇಕೇನೋ ಒಂದು ಮಾಡಬೇಕಲ್ಲ. ಈಗ ಲಾಯರ್ ಅಲ್ಲ ಅಂದಮೇಲೆ ಡಾಕ್ಯುಮೆಂಟ್ ತಗೊಂಬಂದಿಕ್ಲಿ, ನಿಮಗೆ ಕೊಡಲಿ ಡಾಕ್ಯುಮೆಂಟು. ಸರ್, ನೀವು ಲಾಯರ್ ಅಲ್ಲ ಅಂತ ಡಾಕ್ಯುಮೆಂಟ್ ತೋರಿಸಿ ಒಪ್ಕೊಳ್ತೀನಿ. ಸುಮ್ಮನೆ ಲಾಯರ್ ಅಲ್ಲ ಅಂದ್ಬಿಟ್ರೆ ನಾನು ನಿಮ್ಮನ್ನು ಮನುಷ್ಯನೇ ಅಲ್ಲ ಅಂತೀನಿ. ಆಗಲ್ಲ. ಯಾರೇ ಮಾತಾಡಬೇಕು, ದಾಖಲೆ ಇಟ್ಕೊಂಡು ಮಾತಾಡಬೇಕು. ನಮ್ಮ ಹತ್ರ ದಾಖಲೆಗಳಿದ್ದೆ. ನನಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನೇ 2023 ರವಿ ಡಿ ಚೆನ್ನಣ್ಣ ಅವ್ರ ಕೇಸಲ್ಲಿ ಮಾಡಿದಾಗ, ರಮೇಶ್ ಜಾರಕಿಹೊಳಿ ಮಾಡಿದಾಗ ಈಸ್ ನಾಟ್ ಎ ಲಾಯರ್ ಅಂತ ಅಲಿಗೇಷನ್ಸ್ ಬಂತು. ದೇ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ. ನನ್ನ ಲೈಸೆನ್ಸ್ ರಿನ್ಯೂ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿಂದ ಅಪೀಲು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋಯಿತು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದೇ ಫೆಬ್ರವರಿ 18ನೇ ತಾರೀಕು 2025 ನನ್ನ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ. ಆಮೇಲೆ ಈಸ್ ಎ ಲೆಜಿಟಿಮೇಟ್ ಅಡ್ವೊಕೇಟ್, ಅವರೊಬ್ಬ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ. ನನಗೆ ನನ್ನ ರೆಗ್ಯುಲೇಟರಿ ಬಾಡಿ ನನ್ನ ಅಡ್ವೊಕೇಟ್ ಅಂತ ಹೇಳಿದೆ. ಇವರೇ ನನ್ನ ಅದನ್ನು ತೊಗೊಂಡಾಗ ಅಪೀಲು ಹಾಕಿದ್ದು. ಮೊನ್ನೆ ರಿನ್ಯೂವಲ್ ಆಯಿತು. ಮೊನ್ನೆ ಡೆಲ್ಲಿಗೆ ಹೋಗಿ ರಿನ್ಯೂವಲ್ ಮಾಡ್ಕೊಂಬಂದ್ವಿ. ನನಗೆ ನನ್ನ ಬಾರ್ ಕೌನ್ಸಿಲ್ ಹೇಳಿದೆ, ಇಲ್ಲ ಅನ್ನೋದಿದ್ರೆ ದಾಖಲೆ ತೋರಿಸ್ಲಿ. ಸುಮ್ಮನೆ ಗಾಳಿನಲ್ಲಿ ಗುಂಡಾಡ್ಸೋದು, ಅದು ಜಗದೀಶ್ ಏನೋ ಹೇಳ್ದ ಅಂತಂದು ಗುಂಡಾಡ್ಸೋದು. ಆಮೇಲೆ ಅವಮಾನಗಳಿಗೆ ಮತ್ತು ಪ್ರಶ್ನೆಗಳಿಗೆ ನಾನು ಎಲ್ಲೂ ನಿಲ್ಕಲ್ಲ. ಐ ಆಮ್ ಆಲ್ವೇಸ್ ಎ ಬೌನ್ಸರ್. ಐ ಬೌನ್ಸ್ ಬ್ಯಾಕ್. ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸಲ್ಲಿ ಜಾಸ್ತಿ ದಿನ ಇರಲಿಲ್ಲ, ಹೊರಗೆ ಬರಬೇಕಾಯ್ತು. ಓಡಿಸ್ಬಿಟ್ರು.
ಅದೊಂದು ಪ್ಲಾಟ್ಫಾರ್ಮು. ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಕಾಶ್, ಐ ಆಮ್ ಥ್ಯಾಂಕ್ಫುಲ್ ಟು ಸುದೀಪ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ಸಣ್ಣ ಮೊಬೈಲಲ್ಲಿ ಏನೋ ಫೇಸ್ಬುಕ್ ಏನೋ ಲೈವ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ಜನರಿಗೆ ಪರಿಚಯ ಮಾಡಿಕೊಟ್ರು. ಬಿಗ್ ಬಾಸ್ ಹ್ಯಾಸ್ ಗಿವನ್ ಮಿ ಅ ಲೈಫ್. ನಮ್ಮ ಜೊತೆ ಒಬ್ಬ ಮಂಜ ಅಂತ ಇದ್ದ, ಅವನು ಯಾವ ಹೇಳ್ತಾರೆ ಖ್ಯಾತಿ ಕುಖ್ಯಾತಿ ಏನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರ್ಬೇಕಣ ಅಂತ ಇದ್ದ ನನಗೆ. ಅದಕ್ಕೆ ಖ್ಯಾತಿನೋ ಕುಖ್ಯಾತಿನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರಬೇಕು. ಹಂಗಂತ ಬಾಯಿಗೆ ಬಂದದ್ ಮಾತಾಡೋದ, ಫಿಲ್ಟರ್ ಇಲ್ಲದೆ ಮಾತಾಡೋದ? ಸರ್ ಹೆಂಗೂ ಆರೋಪ ಇದೆ ನಿಮ್ಮ ಮೇಲೆ. ಸರ್ ಫಿಲ್ಟ್ರಿ ಹಾಕ್ಬೇಕು, ಮಾಸ್ಕ್ ಹಾಕ್ಬೇಕು, ಲಿಪ್ಸ್ಟಿಕ್ ಹಾಕ್ಬೇಕು. ನಾನು ಲಿಪ್ಸ್ಟಿಕ್ಕು ಹಾಕಲ್ಲ, ಮಾಸ್ಕು ಹಾಕಲ್ಲ. ನಾಲ್ಗೆ ಫಿಲ್ಟ್ರೇ ಇಲ್ಲ. ಇನ್ನೊಂದು ಪ್ರಜಾಕೀಯ ಆಗಲ್ಲ ಸರ್. ಪ್ರಜಾಕೀಯ ನನ್ ತಿಳ್ದಂಗೆ ಬರೀ ಮಾತಲ್ಲಿ ಪ್ರಜಾಕೀಯ ಆಗಲ್ಲ ಸರ್. ನಂತರ ಏನು ಕೆಲಸ ಮಾಡಿ ತೋರಿಸ್ತೀರಿ ಅಂತ. ಸರ್ ಉಪೇಂದ್ರ 4 ಸರಿ ಜೈಲಿಗೆ ಹೋಗಿದ್ದಾನ. ಉಪೇಂದ್ರ ಯಾರನ್ನ ಜೈಲಿಗೆ ಕಳಿಸಿದಾನೆ ಅಂಥದ್ದಿಲ್ಲ. ಫಿಲಮ್ ಮಾಡಿದ್ರೆ ಕಾಸ್ಟ್ ಮಾಡ್ತಾರೆ ಬಿಟ್ರೆ, ಆರಾಮಾಗಿ ಡೈಲಾಗ್ ಹೊಡಿತಾರೆ. ಅದು ಬಿಟ್ರೆ ಹೊರಗಡೆ ಏನು ಬಂದಿಲ್ಲ ಸರ್. ನಮ್ಮ ಥರ ಹೊರಗಡೆ ಬರಬೇಕು ಸರ್. ನಾವು ನಮಗೆ ಯಾರು ಅಟ್ಯಾಕ್ ಮಾಡೋ ಗನ್ನೂ ಹೊಡೆದಿದ್ದೀವಿ, ಆಮೇಲೆ ಜೈಲಿಗೂ ಕಳಿಸಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ. ಇದು FIR ಮಾಡೋದು ಬೇರೆ ವಿಚಾರ. ಈಗ FIR ಜೈಲು ಎಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಟೋಟಲ್ ಎಷ್ಟಿದೆ ನಿಮ್ಮ ಮೇಲೆ ಕೇಸ್? ಮುಂಚೆ ಒಂದು 14 ಮಾಡಿದ್ರು, ನಾನೇ ಪಾರ್ಟಿ ಇನ್ ಪರ್ಸನ್ ಆಗಿ ಎಲ್ಲದನ್ನು ಡಿಸ್ಕ್ಲೋಸ್ ಮಾಡ್ತಿದ್ದೆ. ಮೊನ್ನೆ 5 ಮಾಡಿದ್ರು, ಹೈಕೋರ್ಟಲ್ಲಿ ಹಾಕಿದ್ರು. DK ಶಿವಕುಮಾರ್ ಮೇಲೆ 19 ಕೇಸ್ ಇದೆ, CM ಮೇಲೆ 13 ಕೇಸ್ ಇದೆ, ಸಿದ್ದರಾಮಯ್ಯ ಅವ್ರ ಮೇಲೆ 13 FIR ಇದೆ, ನಾಗೇಂದ್ರ ಮೇಲೆ 42 FIR ಇದೆ, ಪರಮೇಶ್ವರ್ ಅವ್ರ ಮೇಲೆ 2+1 ಇಫ್ ಐ ಆಮ್ ನಾಟ್ ರಾಂಗ್ 3 ಇದೆ ಅವ್ರ ಮೇಲೆ. ನಾನು ಇದನ್ನೇನು ಹೇಳ್ತಾ ಇಲ್ಲ, ಅವರಾಗ ಅವರೇ ಅಫಿಡೇವಿಟ್ಗಳಲ್ಲಿ ಡಿಕ್ಲೇರ್ ಮಾಡ್ಕೊಂತಿರೋದು.